ಪಾಂಡುರಂಗ ವಂದನೆಗಳು. 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 ಓಕೆ. ಓಕೆ ಬ್ರದರ್, ನಿಮ್ಮ ಸಮಯ ಇದು, ನೀವು ವಾಕ್ಯ ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ವಂದನೆಗಳು ಅಂಕಲ್. ಓಕೆ. ಕೂಡಿ ಬಂದಂತ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರು ಆಗಿರುವಂತ ಯೇಸು ಕ್ರಿಸ್ತರ ಶ್ರೇಷ್ಠವಾದ ಪ್ರಶಸ್ತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೈವ ಸಂದೇಶದಲ್ಲಿ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರೀತಿಯೊಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ವಂದನೆಗಳು ದೇವ. ಅಪ್ಪ, ನಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಸಿ ಕಾಪಾಡಿಕೊಂಡು ಬಂದು ತಂದೆಯು ಮತ್ತೆ ಈ ಒಂದು ನೂತನವಾದ ದಿನವನ್ನು ಕೊಟ್ಟು ಈ ಒಂದು ಹೊಸ ದಿನದಲ್ಲಿ ಮತ್ತೆ ನಮ್ಮನ್ನ ವಾಕ್ಯದ ಮೂಲಕ ಎಚ್ಚರಿಸಿ ಬಲಪಡಿಸುವಂತ ವಿಧಾನ ತಂದೆ, ಈ ಒಂದು ಅವಕಾಶವನ್ನು ಕೊಟ್ಟಿದ್ರೆ ಅದಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಮುಖ್ಯವಾಗಿ ನಿಮ್ಮ ಶ್ರೇಷ್ಠವಾದ ಮಾತುಗಳನ್ನು ಕುರಿತು ತಂದೆ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ತಂದೆ ಹಂಚಿಕೊಳ್ಳುವಂತ ಮಹಾಭಾಗ್ಯ ನೀವು ನನಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಬೆಲೆಯುಳ್ಳ ಸಮಯದಲ್ಲಿ ತಂದೆ ನಿಮ್ಮ ಶ್ರೇಷ್ಠವಾದ ಅಮೂಲ್ಯವಾದ ಮಾತುಗಳನ್ನ ತಂದೆ ಅಪ್ಪ ನಾವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಹೇಳುವಂತ ನನಗೂ ಪವಿತ್ರಾತ್ಮ ದೇವರ ಸಹಾಯವನ್ನು ದಯಪಾಲಿಸಿ, ಅದೇ ರೀತಿಯಲ್ಲಿ ಕೇಳುವಂತ ನಿಮ್ಮ ಮಕ್ಕಳೆಲ್ಲರಿಗೂ ಸಹ ತಂದೆ ಅದನ್ನು ಅಂಗೀಕರಿಸಿಕೊಳ್ಳೋದಕ್ಕೆ ಅವರಿಗೆ ಬೇಕಾಗಿರುವಂತಹ ಶುದ್ಧ ಹೃದಯವನ್ನು ದಯಪಾಲಿಸಿ, ನಾವೆಲ್ಲರೂ ಕೂಡ ಶುದ್ಧ ಮನಸ್ಸಿನಿಂದ ನಿಮ್ಮ ಮಾತುಗಳನ್ನು ಅಂಗೀಕಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲವನ್ನು ಕೊಡುವಂತ ಮಕ್ಕಳಾಗಿ ಬೆಳೆಯೋದಕ್ಕೆ ನೀವು ತಾನೇ ನಮಗೆ ಜೊತೆ ಇದ್ದು ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಎಂದುಕೊಳ್ತಾ ಇದ್ದೇನೆಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಓಕೆ. ಕೂಡಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರೇರೆ. ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಈ ರೀತಿ ಬೆಳಗಿನ ಜಾವದಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ಮಾತುಗಳನ್ನ ಹಂಚಿಕೊಳ್ಳುವಂತ ಮಹಾಭಾಗ್ಯವನ್ನು ದಯಪಾಲಿಸಿರುವಂತ ತಂದೆಯಾದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮನ್ನ ಆತ್ಮಿಕವಾಗಿ ಬೆಳೆಸೋದಕ್ಕೆ ಪ್ರಯಾಸ ಪಡುತ್ತಾ ಈ ರೀತಿ ನಮಗೆ ಅವಕಾಶ ಮಾಡಿಕೊಡ್ತಿರುವಂತ ನಮ್ಮ ಆತ್ಮೀಯ ತಂದೆಯವರು, ದೇವರ ಸೇವಕರಾಗಿರುವಂತ ರಾಮ್ ಸರ್ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ದೇವರ ಮಾತುಗಳನ್ನು ಆಸಕ್ತಿಯಿಂದ ಕೇಳೋದಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ವಂದನೆಗಳು ಪ್ರಿಯರೇ. ಓಕೆ. ಈ ದಿನದಲ್ಲಿ ನಾವು ದೇವರು ಕೊಟ್ಟಂತ ಅವಕಾಶದ ನಿಮಿತ್ತ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೈವ ಸಂದೇಶದಲ್ಲಿ ನಾವು ಹೋಗುವಂತ ಪ್ರಯತ್ನ ಮಾಡೋಣ. ಇಷ್ಟಕ್ಕೂ ವಾಕ್ಯೋಪದೇಶದಲ್ಲಿ, ದೈವ ಸಂದೇಶದಲ್ಲಿ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲರಿಗೂ ಸಹ ತಿಳಿದಿರ್ಬೇಕಾಗಿರುವಂತ ವಿಷಯ, ತಿಳಿಬೇಕಾಗಿರುವಂತಹ ಪ್ರಾಮುಖ್ಯವಾದ ವಿಷಯ ಏನಂತಂದ್ರೆ, ಇಷ್ಟಕ್ಕೂ ವಾಕ್ಯೋಪದೇಶ ಅಂದ್ರೆ ಏನು ಎನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಏನಿದು ವಾಕ್ಯೋಪದೇಶ ಅಂತಂದ್ರೆ, ಇದನ್ನ ನೋಡ್ಕೊಂಡು ಆ ಒಂದು ಪಾಯಿಂಟ್ ನೋಡ್ಕೊಂಡು ದೈವ ಸಂದೇಶದಲ್ಲಿ ಹೋಗುವಂತ ಪ್ರಯತ್ನ ಮಾಡೋಣ, ವಾಕ್ಯೋಪದೇಶದಲ್ಲಿ ಹೋಗುವಂತ ಪ್ರಯತ್ನ ಮಾಡೋಣ. ಏನು ವಾಕ್ಯೋಪದೇಶ ಅಂತಂದ್ರೆ, ಈಗ ಈ ಭೂಮಿ ಮೇಲೆ ಪ್ರೇರೆ ನಾವು ಜಲ ಸ್ನಾನ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ಸ್ನಾನ ಮಾಡ್ತೀವಿ. ನಾವು ಯಾಕೆ ಸ್ನಾನ ಮಾಡ್ತೀವಿ? ನಮ್ಮ ದೇಹಕ್ಕೆ ಹತ್ತಿರುವಂತ ಕೊಳೆಯನ್ನ ತೆಗೆದುಹಾಕೊಳ್ಳೋದಕ್ಕೋಸ್ಕರ, ನಮ್ಮ ಕೊಳೆಯನ್ನ ತೆಗೆದುಹಾಕೊಂಡು ನಮ್ಮ ಮನಃಶಾಂತಿಗೋಸ್ಕರ, ಅಂದ್ರೆ ಫ್ರೆಶ್ ಆಗೋದಕ್ಕೋಸ್ಕರ, ಒಂದ್ ರೀತಿಯಲ್ಲಿ ನಮ್ಮ ದೇಹಕ್ಕೆ ಹತ್ತಿರುವಂತ ಕೊಳೆ ಸ್ನಾನದ ಮೂಲಕ ನಾವು ತಕ್ಕೊಂಡಾಗ ನಮ್ಗೆ ಏನ್ ಅನ್ಸುತ್ತೆ? ಮನಸ್ಸು ಒಂದ್ ರೀತಿ ನೆಮ್ಮದಿ ಅನ್ಸುತ್ತೆ, ಫ್ರೆಶ್ ಅನ್ಸುತ್ತೆ. ಅದೇ ಪ್ರಕಾರವಾಗಿ ಏನೋ ನಮ್ಗೆ ಹತ್ತಿರುವಂತ ಭಾರ ನಮ್ಗೆ ಹಿಡಿದ ಹಾಗೆ ಆಗುತ್ತೆ. ಅದೇ ಪ್ರಕಾರ ಈ ಭೂಮಿ ಮೇಲೆ ಕಾಣುವಂತ ದೇಹಕ್ಕೆ ಕಾಣುವಂತ ಕೊಳೆ ಏನಾದ್ರೂ ಇದೆ ಅಲ್ವಾ, ಅದು ತೆಗೆದ್ರೆ ಎಷ್ಟು ನಮಗೆ ಶಾಂತಿ ಸಮಾಧಾನ ಆಗುತ್ತೋ, ಅದೇ ಪ್ರಕಾರ ಈ ಕಾಣುವಂತ ದೇಹ ಇದ್ರೆ ಈ ಕಾಣುವಂತ ದೇಹವನ್ನು ನಡೆಸುವಂತ ಕಾಣದಿರುವಂತ ಆತ್ಮ ಕೂಡ ಒಳಗಿದೆ ಅಲ್ವಾ. ಮತ್ತೆ ಆತ್ಮಕ್ಕೂ ಕೂಡ, ಆ ಕಾಣದಿರುವಂತ ಆತ್ಮಕ್ಕೂ ಕೂಡ ಕೊಳುಕು ಎನ್ನುವಂಥದ್ದು ಇದೆ ಪ್ರೇರೆ. ಏನು ಆ ಕಾಣದಿರುವಂತ ಆತ್ಮಕ್ಕೆ ಅಂಟುವಂತ ಕೊಳುಕು ಅಂದ್ರೆ ಅದುವೇ ಪಾಪ. ಈ ದೇಹಕ್ಕೆ ಅಂಟಿಕೊಳ್ಳುವಂತ ಕೊಳಕಾದ್ರೂ ನಮ್ಮನ್ನ ಸ್ವಲ್ಪ ಭಾರ ಅನ್ಸ್ಬೋದು ಅಷ್ಟೇ ಹೊರತು ಅದು ನಮ್ಮನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆತ್ಮಕ್ಕೆ ಅಂಟಿಕೊಳ್ಳುವಂತ ಕೊಳಕು ಏನ್ ಮಾಡುತ್ತೆ ಅಂದ್ರೆ, ನಾವು ಸತ್ರು ಕೂಡ ನಮ್ಮನ್ನ ಬಿಡದಂತೆ, ಈ ಲೋಕವನ್ನು ಬಿಟ್ಟು ಹೋದ ನಂತರ ಕೂಡ ನಮ್ಮನ್ನ ಬಿಡದಂತೆ ನಿತ್ಯ ನರಕಾಗ್ನಿಗೆ ಪಾತ್ರರನ್ನಾಗಿ ಮಾಡುತ್ತೆ. ಅಷ್ಟು ಭಯಂಕರವಾಗಿರುವಂತದ್ದು ಈ ಆತ್ಮಕ್ಕೆ ಅಂಟಿಕೊಳ್ಳುವಂತ ಕೊಳಕು. ಹಾಗಾದ್ರೆ ಈ ಭೂಮಿ ಮೇಲೆ ನಮಗೆ ದೇಹಕ್ಕೆ ಅಂಟಿಕೊಳ್ಳುವಂತ ಕೊಳಕನ್ನು ತೆಗೆದುಹಾಕೋದಕ್ಕೆ, ನಮ್ಮನ್ನ ಅದರಿಂದ ತೊಲಗಿಸೋದಕ್ಕೆ, ಆ ಒಂದು ಕೊಳಕನ್ನು ತೆಗೆದು ನಮ್ಮನ್ನ ಫ್ರೆಶ್ ಮಾಡೋದಕ್ಕೆ ಜಲ ಸ್ನಾನ ಅಂದ್ರೆ ನೀರಿದೆ ಸ್ನಾನ ಮಾಡೋದಕ್ಕೆ. ಓಕೆ. ಹಾಗಾದ್ರೆ ಆತ್ಮಕ್ಕೆ ಅಂಟಿಕೊಳ್ಳುವಂತ ಈ ಭೂಮಿ ಮೇಲೆ ಇರ್ಬೇಕಾದ್ರೇನೆ, ಮತ್ತೆ ಈ ಭೂಮಿ ಮೇಲೆ ಇರ್ಬೇಕಾದ್ರೇನೆ ಆತ್ಮಕ್ಕೆ ಅಂಟಿಕೊಂಡಿರುವಂತ ಪಾಪವನ್ನು ತೆಗೆದುಹಾಕೋದಕ್ಕೆ, ತೊಳೆದುಕೊಳ್ಳೋದಕ್ಕೆ ಏನಾದ್ರೂ ಇದೆನಾ ಅಂತ ಆಲೋಚನೆ ಮಾಡಿದ್ರೆ ಇದೇ ಪ್ರೇರೆ. ಅದನ್ನ ದೇವರು ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವಂತ, ಅಂದ್ರೆ ನಮ್ಮನ್ನ ಸತ್ತ ನಂತರ ಕೂಡ ಬಿಡದಿರುವಂತ ಭಯಂಕರವಾಗಿರುವಂತ ಆತ್ಮಕ್ಕೆ ಅಂಟಿಕೊಳ್ಳುವಂತ ಕೊಳಕನ್ನು ತೆಗೆದುಹಾಕುವಂತ ಶಕ್ತಿ ಯಾವ್ದಾದ್ರು ಇದೆ ಅಂತಂದ್ರೆ, ಪ್ರಪಂಚ ಈ ಭೂಮಿ ಮೇಲೆ ದೇವ್ರು ಯಾವ್ದನ್ನಾದ್ರೂ ಇಟ್ಟಿದ್ದಾರೆ ಅಂತಂದ್ರೆ ಅದುವೇ ವಾಕ್ಯೋಪದೇಶ ಅಂತ ಪ್ರೇರೆ. ಒಂದ್ಸರಿ ಆ ಮಾತನ್ನ ವಾಕ್ಯದ ಮೂಲಕ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನವನ್ನು ಒಂದ್ಸಾರಿ ನೋಡೋಣ. 5ನೇ ಅಧ್ಯಾಯ 27ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ. ಅದನ್ನು ಕಳಂಕ, ಸುಕ್ಕು ಮುಂತಾದುದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು
ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದ್ದನು. ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, ನೋಡಿ, ಅಂದ್ರೆ ಸಭೆ ಅಂದ್ರೆ ಯಾರು? ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸುಕ್ರಿಸ್ತರ ಒಂದು ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ಯೇಸುಕ್ರಿಸ್ತರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರ್ತಾರೋ ಅವರೇ ಅಲ್ವಾ ಸಭೆ ಅಂದ್ರೆ? ನಾವೇ ಅಲ್ವಾ? ಆ ರೀತಿ ಸಭೆಯಾಗಿರುವಂತ ನಮ್ಮನ್ನ ದೇವರು ಶುಭ್ರವಾಗಿ, ಪರಿಶುದ್ಧವಾಗಿ, ದೋಷವಿಲ್ಲದಂತ ಒಂದು ಇಲ್ಲಿ ಏನಂತ ಇದೆ, ನಿರ್ದೋಷವೂ ಮಹಿಮೆಯುಳ್ಳದ್ದು ಪರಿಶುದ್ಧವೂ ಆಗಿರುವಂತಹ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಅಂತ ಪ್ರೇರೆ. ಅಂದ್ರೆ ವಾಕ್ಯೋಪದೇಶ ಎನ್ನುವಂಥದ್ದು ಜಸ್ಟ್ ಅದೇನೋ ನಾವು ಸುಮ್ನೆ ಕೇಳುವಂತದ್ದು ಅಲ್ಲ, ಕೇಳಿ ಬಿಡುವಂತದ್ದು ಅಲ್ಲ. ವಾಕ್ಯೋಪದೇಶ ಅಂತಂದ್ರೆ ಈಗ ನಾವೇನ್ ಅನ್ಕೊಳ್ತೀವಿ, ವಾಕ್ಯನ ಹೇಳ್ತಿದ್ದಾರೆ ಬಿಡು, ದೇವ್ರ ಮಾತುಗಳು ಕೇಳ್ಬೇಕು ಅನ್ನುವಂತ ಟೈಪ್ ಅಲ್ಲಿ ಕೇಳಬಾರ್ದು. ಯಾಕಂದ್ರೆ ವಾಕ್ಯವನ್ನು ಕೇಳ್ತಿರ್ಬೇಕಾದ್ರೆ ವಾಕ್ಯ ಕೇಳ್ತಾ ಇದೀವಿ ಅಂತಾನೂ ಅಲ್ಲ. ವಾಕ್ಯವನ್ನ ಕೇಳ್ಬೇಕಾದ್ರೆ ನಾವ್ ಯಾವ ಆಂಗಲ್ ಅಲ್ಲಿ ನೋಡ್ಬೇಕಂದ್ರೆ, ಯಾವ ದೃಷ್ಟಿಕೋನದಲ್ಲಿ ನಾವ್ ನೋಡ್ಬೇಕಂತಂದ್ರೆ, ವಾಕ್ಯೋಪದೇಶ ಅಂತಂದ್ರೆ ಜಸ್ಟ್ ಈ ಮಾತುಗಳಲ್ಲ, ಇದು ನನ್ನ ಆತ್ಮ ಅಂದ್ರೆ ಆತ್ಮವಾಗಿರುವಂತ ನನ್ನನ್ನ ಆತ್ಮಕ್ಕೆ ಅಂಟಿಕೊಂಡಿರುವ ಆತ್ಮ ಎನ್ನುವಂತ ನನ್ನನ್ನು ನನಗೆ ಅಂಟಿಕೊಂಡಿರುವಂತ ಪಾಪವನ್ನು ತೊಳೆಯುವಂತ ಶಕ್ತಿ ಉಳ್ಳಂತದ್ದು ವಾಕ್ಯೋಪದೇಶ. ಅಂದ್ರೆ ಆತ್ಮಕ್ಕೆ, ಕಾಣದಿರುವಂತ ಆತ್ಮಕ್ಕೆ ಅಂಟಿಕೊಂಡಿರುವಂತ ಕಾಣದಿರುವಂತ ಕೊಳಕರ ತೆಗೆಯುವಂತ ಶಕ್ತಿ ಉಳ್ಳಂತದ್ದು ಯಾವ್ದಾದ್ರು ಇದೆ ಅಂತಂದ್ರೆ ಅದು ವಾಕ್ಯೋಪದೇಶ ಅಂತ ಪ್ರೇರೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ದೇವರು. ಅಂದ್ರೆ ನಮ್ಮನ್ನು ಶುಭ್ರಪಡಿಸೋದಕ್ಕೋಸ್ಕರ ಯಾರನ್ನಂದ್ರೆ ಈ ಮೇಲೆ ಕಾಣುವಂತ ದೇಹವನ್ನ ಅಥವಾ ಒಳಗಡೆ ಇರುವಂತ ಆತ್ಮವನ್ನ ಅಂತಂದ್ರೆ ಒಳಗಡೆ ಇರುವಂತಹ ಆತ್ಮವನ್ನ ತೊಳೆದು ಶುಭ್ರಪಡಿಸುವಂತ ಸಾಧನವೇ ವಾಕ್ಯೋಪದೇಶ. ಜಲಸ್ನಾನ ಅಂತ ಪ್ರೇರೆ, ಆತ್ಮದ ಜಲಸ್ನಾನ. ಈ ಮಾತು ನಾವು ಮರಿಬಾರ್ದು. ಯಾಕೆ ಮರಿಬಾರ್ದು ಅಂದ್ರೆ ಇದು ಇವಾಗ ಮಾತ್ರ ಯೂಸ್ ಆಗುವಂತದ್ದಲ್ಲ, ಯಾವಾಗೇ ಆಗಿರ್ಬೋದು. ನಾವು ಯಾವಾಗ್ಲೂ ವಾಕ್ಯ ಕೇಳ್ತಾ ಇರ್ತೀವಲ್ವಾ, ಯಾವಾಗ್ಲೂ ಕೂಡ ನಾವು ಮರೆಯದಂತೆ ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಮಗೆ ನೆನಪು ಬರ್ಬೇಕು, ಇದು ಜಸ್ಟ್ ದೇವ್ರ ಮಾತುಗಳಲ್ಲ, ಇದು ನನ್ನ ಆತ್ಮವನ್ನ ತೊಳೆಯುವಂತ, ನನ್ನ ಆತ್ಮಕ್ಕೆ ಅಂಟಿಕೊಂಡಿರುವಂತ ಪಾಪವನ್ನು ತೊಳೆಯುವಂತ ಜಲಸ್ನಾನ. ಯಾಕಂದ್ರೆ ಈ ಭೂಮಿ ಮೇಲೆ ನಾವು ಸ್ನಾನ ಮಾಡ್ಬೇಕಾದ್ರೆ ಹೋಗಿ ಸುಮ್ನೆ ಮೈ ಮೇಲೆ ನೀರ್ ಹಾಕೊಂಡು ದುಬು ಅಂತ ನೀರ್ ಹಾಕೊಂಡು ಬರ್ತೀವ? ಇಲ್ಲ ಅಲ್ವಾ ಪ್ರೇರೆ? ಅಂದ್ರೆ ಮೈ ಕ್ಲೀನ್ ಆಗ್ಬೇಕಾದ್ರೆ ನಾವು ಜಾಗ್ರತೆ ವಹಿಸ್ಕೊಂಡು ಸ್ನಾನ ಮಾಡ್ತೀವಿ. ಚೆನ್ನಾಗಿ ಮೈ ಉಜ್ಜಿ ಸೋಪ್ ಹಚ್ಚಿ ಸ್ನಾನ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಆ ದೇಹಕ್ಕೆ ಹತ್ತಿರುವಂತ ಕೊಳುಕು ತೆಗೆದಾಕೋದಕ್ಕೋಸ್ಕರ ನಾವು ಆ ರೀತಿ ಮಾಡ್ತೀವಿ. ಅದೇ ಪ್ರಕಾರ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವಂತ ಕೊಳಕನ್ನು ತೆಗೆದಾಕೊಳ್ಳೋದಕ್ಕೋಸ್ಕರ ಕೂಡ ನಾವು ಶ್ರದ್ಧೆ ವಹಿಸ್ಬೇಕಲ್ವಾ? ಅಂದ್ರೆ ದೇಹಕ್ಕಿಂತಲೂ ಪ್ರಾಮುಖ್ಯವಾಗಿರುವಂತದ್ದು ಆತ್ಮ ಅಲ್ವಾ? ಆ ಆತ್ಮದ ಸ್ನಾನ ಅಂತಂದ್ರೆ ವಾಕ್ಯೋಪದೇಶ ಅಂತೇನೆ ಪ್ರೇರೆ. ಹಾಗಾದ್ರೆ ವಾಕ್ಯೋಪದೇಶ ಕೇಳ್ಬೇಕಾದ್ರೆ, ವಾಕ್ಯೋಪದೇಶವನ್ನ ನಾವು ಕೇಳ್ತಿರ್ಬೇಕಾದ್ರೆ ಕೇಳುವಂತ ಸಮಯದಲ್ಲಿ ನಮ್ಮ ಆಲೋಚನೆ, ನಮ್ಮ ದೃಷ್ಟಿ, ನಮ್ಮ ಒಂದು ಪ್ರಜ್ಞೆ ಎಲ್ಲ ಕೂಡ ವಾಕ್ಯೋಪದೇಶದಲ್ಲಿ ಇರ್ಬೇಕಂತ. ಯಾಕೆಂತಂದ್ರೆ ಅದು ನಮ್ಮ ಆತ್ಮದ ಜಲಸ್ನಾನ ಎಂದು ವಾಕ್ಯ ಹೇಳ್ತಾ ಇದೆ. ಇನ್ನು ಮುಂದೆ ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು, ಯಾವ ಆಂಗಲ್ ಅಲ್ಲಿ ನೋಡ್ಬೇಕಂದ್ರೆ ವಾಕ್ಯೋಪದೇಶ ಅಂತಂದ್ರೇನೆ ನಮ್ಮ ಜಲಸ್ನಾನ, ನಮ್ಮ ಆತ್ಮದ ಜಲಸ್ನಾನ ಎನ್ನುವಂತ ದೃಷ್ಟಿಕೋನದಿಂದ ನೋಡ್ಬೇಕಂತ ವಾಕ್ಯ ಹೇಳ್ತಂದ್ರೆ, ಈ ದೇಹಕ್ಕೆ ಅಂಟಿಕೊಂಡಿರುವಂತ ಧೂಳು ಅಥವಾ ಗಲೀಜು ಹೋದ್ರೆ ಹೇಗೆ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೋ, ಅದೇ ಪ್ರಕಾರ ಆತ್ಮಕ್ಕೆ ಅಂಟಿಕೊಂಡಿರುವಂತ ಕೊಳಕು ಹೋದಾಗ ಇನ್ನಿಷ್ಟು. ಅಂದ್ರೆ ಜಸ್ಟ್ ದೇಹಕ್ಕೆ ಹತ್ತಿರುವಂತ ಕೊಳಕು ಹೋದ್ರೇನೆ ಮನಸ್ಸಿಗೆ ಒಂದ್ ರೀತಿ ನೆಮ್ಮದಿ ಅನ್ಸಿದ್ರೆ, ಒಂದ್ ರೀತಿ ಭಾರ ಹೋಗಿ ಹಗುರು ಅನ್ಸಿದ್ರೆ, ಮತ್ತೆ ಆತ್ಮಕ್ಕೆ ಶಾಶ್ವತವಾಗಿ ಜೀವಿಸುವಂತ ಆತ್ಮಕ್ಕೆ ಅಂಟಿಕೊಂಡಿರುವಂತ ಕೊಳಕು ಹೋದ್ರೆ ಇನ್ನೆಷ್ಟು ಶಾಂತಿ ಸಮಾಧಾನ ಅನ್ಸ್ಬೋದು ಮನಸ್ಸಿಗೆ ಅಲ್ವಾ? ಅಂತ ಶ್ರೇಷ್ಠವಾದ ಶಾಂತಿಯನ್ನು ಕೊಡುವಂತದ್ದು, ಅಂತ ಒಂದು ಆತ್ಮಕ್ಕೆ ಅಂಟಿಕೊಂಡಿರುವಂತ ಪಾಪವನ್ನು ತೆಗೆದಾಕುವಂತ ಶ್ರೇಷ್ಠವಾಗಿರುವಂತದ್ದು ಅಂದ್ರೆ ಪಾಪವನ್ನು ತೆಗೆದು ನಮ್ಮನ್ನು ಪಡಿಸುವಂತದ್ದು ಯಾವ್ದಾದ್ರು ಇದೆ ಅಂತಂದ್ರೆ ಅದುವೇ ವಾಕ್ಯೋಪದೇಶ ಅಂತ ಪ್ರೇರೆ. ಅಂತ ಶ್ರೇಷ್ಠವಾದ ಆತ್ಮದ ಜಲ ಸ್ನಾನವನ್ನ ದೇವರು ನಮಗೆ ಪ್ರತಿನಿತ್ಯನು ಬೆಳಗಿನ ಜಾವದಲ್ಲಿ, ಅಂದ್ರೆ ನಾವು ಇನ್ನು ದೇಹ ಸ್ನಾನ ಅಂದ್ರೆ ಈ ದೇಹವನ್ನು ಸ್ನಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆತ್ಮ ಸ್ನಾನವನ್ನ ದೇವರು ಇಟ್ಟಿದ್ದಾರೆ. ಎಷ್ಟು ದೊಡ್ಡ ಭಾಗ್ಯ ಕೊಟ್ಟಿದ್ದಾರಲ್ವಾ ದೇವ್ರು ನಮ್ಗೆ ಇದು ಅಸಲು ಆತ್ಮದ ಜಲಸ್ನಾನ ಎನ್ನುವಂಥದ್ದು ನಮಗೆ ಮೊದಲು ಗೊತ್ತಿರ್ಲಿಲ್ವೋ ಗೊತ್ತಿಲ್ಲ. ಆದ್ರೂ ಕೂಡ ನಮಗೆ ಗೊತ್ತಿದ್ರು ಗೊತ್ತಿಲ್ಲ ಅಂತಂದ್ರೂ ದೇವರು ಪ್ರತಿನಿತ್ಯ ಗೂಗಲ್ ಮೀಟ್ ಮೂಲಕ ಬೆಳಗಿನ ಜಾವದಲ್ಲಿನೇ ನಮ್ಮ ಆತ್ಮವನ್ನು ಶುಚಿಪಡಿಸುವಂತ ಜಲಸ್ನಾನವನ್ನು ಇಟ್ಟಿದ್ದಾರೆ ಪ್ರಿಯರಿದು. ಅಂದ್ರೆ ಇದ್ರ ನಿಮಿತ್ತ ದೇವರಿಗೆ ನಮ್ಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಬೇಕಲ್ವಾ? ಹೌದು. ಅಂದ್ರೆ ಜಲಸ್ನಾನ, ವಾಕ್ಯೋಪದೇಶ ಅಂತಂದ್ರೆ ಜಸ್ಟ್ ಇದು ಕೇಳುವಂತ ಮಾತುಗಳಲ್ಲ, ನಮ್ಮ ಕಿವಿಗೆ ತಟ್ಟಬೇಕಾಗಿರುವಂತ ಮಾತುಗಳು ಮಾತ್ರ ಅಲ್ಲ, ಇದು ನಮ್ಮ ಆತ್ಮವನ್ನು ತೊಳೆಯುವಂತ ಶಕ್ತಿ ಉಳ್ಳದ್ದು, ನಮ್ಮ ಆತ್ಮಕ್ಕೆ ಅಂಟಿಕೊಂಡಂತ ಕೊಳಕನ್ನು ತೆಗೆದುಹಾಕುವಂತ ಶಕ್ತಿ ಉಳ್ಳದ್ದು. ಹೇಗಾದ್ರೂ ದೇಹಕ್ಕೆ ಅಂಟಿಕೊಳ್ಳುವಂತ ಕೊಳಕನ್ನ ತೆಗೆಯೋದಕ್ಕೆ ಸೋಪಿಗೆ ಪವರ್ ಇದೇನೋ, ಅದೇ ಪ್ರಕಾರ ಈ ಕಾಣುವಂತ ನೀರಿಗೆ ಪವರ್ ಇದೇನೋ, ಅದೇ ಪ್ರಕಾರ ಕಾಣದಿರುವಂತ ಆತ್ಮಕ್ಕೆ ಅಂಟಿಕೊಂಡಿರುವಂತ ಪಾಪವನ್ನು ತೆಗೆದುಹಾಕುವಂತ ಶಕ್ತಿ ವಾಕ್ಯೋಪದೇಶಕ್ಕಿದೆ ಅಂತ ಪ್ರೇರೆ. ಓಕೆ, ಹಾಗಾದ್ರೆ ಇನ್ನು ಮುಂದೆ ನಾವು ವಾಕ್ಯೋಪದೇಶ ಅಂತಂದ್ರೆ ಜಸ್ಟ್ ಅದನ್ನೇನೋ ದೇವ್ರ ಮಾತುಗಳು ಕೇಳ್ಬೇಕು ಅನ್ನುವಂತ ಆಂಗಲ್ ಅಲ್ಲಿ ಅಲ್ಲದೆ, ಎನ್ನುವಂತ ದೃಷ್ಟಿಕೋನದಲ್ಲಿ ಅಲ್ಲದೆ, ಇದು ನನ್ನ ಆತ್ಮವನ್ನು ತೊಳೆಯುವಂತದ್ದು. ಹಂಗಂದ್ರೆ ನನಗೆ ವಾಕ್ಯ ಕೇಳ್ತಾ ಇದ್ದೀನಿ ಅಂದ್ರೆ ನನ್ನ ಆತ್ಮವನ್ನ ತೊಳೆದುಕೊಳ್ಳುವಂತ ಜಲಸ್ನಾನ ಇದೆ ಎನ್ನುವಂತ ಒಂದು ಶ್ರದ್ಧೆಯಿಂದಲೇ ನಾವು ಕೇಳ್ಬೇಕೆಂದು ನಾನು
ಕೇಳ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ ಹಾಗೆ. ಓಕೆ, ಈಗ ದೈವ ಸಂದೇಶದಲ್ಲಿ ಹೋಗುತ್ತಾ ಪ್ರಯತ್ನ ಮಾಡೋಣ. ಈ ದಿನ ನಾವು ಆಲೋಚನೆ ಮಾಡುವಂತ ಅಂಶದ ಹೆಸರು ನೂತನ ಸ್ವಭಾವ. ನೂತನ ಸ್ವಭಾವವನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಇಷ್ಟಕ್ಕೂ ಏನ್ ಈ ನೂತನ ಸ್ವಭಾವ, ನೂತನ ಸ್ವಭಾವ ಅಂದ್ರೆ ಏನು ಅನ್ನೋದಕ್ಕಿಂತ ಮುಂಚಿತವಾಗಿ ಇಷ್ಟಕ್ಕೂ ಮನುಷ್ಯರನ್ನ ದೇವರು ಉಂಟು ಮಾಡ್ಬೇಕಾದ್ರೆ ಯಾವ ರೀತಿ ಉಂಟು ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೋಡ್ಕೊಂಡು ಬರೋಣ. ಯಾವ ರೀತಿ ಉಂಟು ಮಾಡಿದ್ರು? ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದ ಪ್ರಕಾರ ನಮ್ಮ ಹೋಲಿಕೆಗೆ ಸರಿಯಾಗಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ದೇವರು ಡಿಸೈಡ್ ಮಾಡ್ತಾರಲ್ವಾ. ಅಂದ್ರೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಸಾರವಾಗಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ ಅಂತ ಪ್ರಿಯರೇ, ತನ್ನ ಹೋಲಿಕೆಗೆ ಅನುಸಾರವಾಗಿ. ಇನ್ನು ಈ ಹೋಲಿಕೆಗೋಸ್ಕರ ಅಂದ್ರೆ ಇನ್ನು ನನ್ನ ಹೋಲಿಕೆ ಅಂದ್ರೆ ಇನ್ನೊಂದು ಮಾತು ಅಧ್ಯಾಯದಲ್ಲಿ ಇನ್ನು ಪ್ರತ್ಯೇಕವಾಗಿ ಇನ್ನೊಂದು ಮಾತು ಬರೆಯಲ್ಪಟ್ಟಿರ್ತದೆ, ಅದನ್ನ ನಾವು ನೋಡ್ಕೊಂಡ್ ಬರೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ನಾವು ನೋಡಿದ್ವಿ. 5ನೇ ಅಧ್ಯಾಯದಲ್ಲಿ ಮತ್ತೆ ಒಂದು ಪದವನ್ನ ಪ್ರತ್ಯೇಕವಾಗಿ ಅದನ್ನ ಬಳಸ್ತಿದ್ದಾರೆ, ಅಂದ್ರೆ ಹೋಲಿಕೆ ಎನ್ನುವಂತ ಪದನ್ನು ಮತ್ತೆ ಎತ್ತಿ ತೋರಿಸ್ತಿದ್ದಾರೆ ದೇವರು. ಅದನ್ನ ಒಂದ್ಸಾರಿ ನೋಡ್ಕೊಂಡ್ ಬರೋಣ. ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನವನ್ನು ಒಂದ್ಸಾರಿ ಓದೋಣ. ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನ. ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ನೋಡಿ, 1ನೇ ಅಧ್ಯಾಯ 26ನೇ ವಚನದಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ದೇವರು ಮಾತನಾಡ್ಕೊಳ್ಳುವಂಥದ್ದು ನಡೆಯುತ್ತೆ. ಇನ್ನ 5ನೇ ಅಧ್ಯಾಯದಲ್ಲಿ ಬರೋಷ್ಟರಲ್ಲಿ ದೇವರು ಮತ್ತೆ ಎತ್ತಿ ಹೇಳ್ತಿರುವಂತ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಇಲ್ಲಿ ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಮತ್ತೆ ತನ್ನ ಹೋಲಿಕೆಗೆ ಸರಿಯಾಗಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ತನ್ನ ಹೋಲಿಕೆ ಅಂದ್ರೆ ಮನುಷ್ಯರನ್ನ ಉಂಟು ಮಾಡ್ಬೇಕಾದ್ರೆ ದೇವರ ಹೋಲಿಕೆಗೆ ಅನುಸಾರವಾಗಿ ಮನುಷ್ಯರನ್ನ ಉಂಟು ಮಾಡಿದ್ದಾರೆ ಅಂತ ಪ್ರಿಯರೇ. ದೇವರ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನ ಪ್ರತಿಯೊಬ್ಬರನ್ನ ಕೂಡ ಮನುಷ್ಯರನ್ನ ಉಂಟು ಮಾಡ್ಬೇಕಾದ್ರೆ ದೇವರು ತಮ್ಮ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ ಅಂತೆ. ಅಲ್ಲಿ ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತ ದೇವರು ಹೇಳಿದ್ರು. ಬಟ್ ಇಲ್ಲಿ ಮತ್ತೆ 5ನೇ ಅಧ್ಯಾಯದಲ್ಲಿ ಬರೋಷ್ಟರಲ್ಲಿ ಮತ್ತೆ ಹೋಲಿಕೆಯನ್ನ ಎತ್ತಿ ತೋರಿಸ್ತಿದ್ದಾರೆ. ಅಂತಂದ್ರೆ ನಮ್ಮನ್ನು ಉಂಟು ಮಾಡಿರುವಂತದ್ದು ದೇವರ ಹೋಲಿಕೆಗೆ ಅನುಸಾರವಾಗಿ. ಆ ರೀತಿ ಇಷ್ಟಕ್ಕೂ ದೇವರ ಹೋಲಿಕೆ ಅಂದ್ರೆ ಏನು, ದೇವರ ಹೋಲಿಕೆ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅನೇಕ ವಿಷಯಗಳು ಬರುತ್ತೆ. ಆ ಅನೇಕ ವಿಷಯಗಳಲ್ಲಿ ನಾವು ಪ್ರಧಾನವಾಗಿರುವಂತ 2 ಲಕ್ಷಣಗಳನ್ನು ನೋಡಿಕೊಂಡು ನಾವು ವಾಕ್ಯ ಸಂದೇಶದಲ್ಲಿ ಮುಂದಕ್ಕೆ ಹೋಗೋಣ ಪ್ರಿಯರೇ. ಈ ದೇವರ ಹೋಲಿಕೆ ಅಂದ್ರೆ ಏನು, ಯಾವ ಹೋಲಿಕೆ ಮೂಲಕ ದೇವರು ನಮ್ಮನ್ನು ಉಂಟು ಮಾಡಿದ್ರು ಅಂದ್ರೆ ತಮ್ಮ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ರು. ಇಷ್ಟಕ್ಕೂ ತಮ್ಮ ಹೋಲಿಕೆ ಅಂದ್ರೆ ಏನು ಅಂತಂದ್ರೆ ಅನೇಕ ಗುಣಲಕ್ಷಣಗಳು ಬರುತ್ತೆ. ಅದ್ರಲ್ಲಿ ನಾವು 2 ಮುಖ್ಯವಾಗಿರುವಂತ ಗುಣಗಳನ್ನ ನೋಡಿಕೊಳ್ಳೋಣ. ಆ ಮುಖ್ಯವಾಗಿರುವಂತ 2 ಗುಣಲಕ್ಷಣಗಳಲ್ಲಿ ಒಂದು ಮೊಟ್ಟ ಮೊದಲನೇದು ಪರಿಶುದ್ಧತೆ. ಅಂದ್ರೆ ಪರಿಶುದ್ಧತೆ ಎನ್ನುವಂಥದ್ದು ದೇವರ ಹೋಲಿಕೆ. ಆ ಪರಿಶುದ್ಧತೆಯ ಪ್ರಕಾರ ಅಂದ್ರೆ ನಮ್ಮನ್ನು ಉಂಟು ಮಾಡ್ಬೇಕಾದ್ರೂ ಕೂಡ ದೇವರ ಹಾಗೇನೆ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮಲ್ಲಿ ಆ ಪರಿಶುದ್ಧತೆ ಇರ್ಬೇಕಂತ ದೇವರು ಕೋರಿಕೊಳ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಕೋರಿಕೊಳ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ಹೋಲಿಕೆ ಆಗಿರೋದ್ರಿಂದ ಆ ಹೋಲಿಕೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿರೋದ್ರಿಂದ ದೇವರು ಆ ರೀತಿ ಕೋರಿಕೊಳ್ತಾ ಇದ್ದಾರೆ. ನೋಡೋಣ, ನಾವು ಒಂದ್ಸರಿ ಆ ಮಾತನ್ನ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಪೇತ್ರರವರು ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗಮನಿಸಿ, ಏನಂತ ಹೇಳ್ತಿದ್ದಾರೆ? ಅಂದ್ರೆ ದೇವರು ಹೇಳ್ತಿರುವಂತ ಮಾತು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು. ಯಾಕೆ ದೇವರು ಪರಿಶುದ್ಧರಾಗಿದ್ರೆ ನಾವು ಕೂಡ ಪರಿಶುದ್ಧರಾಗಿರ್ಬೇಕು ಹೇಳಿ? ಯಾಕೆಂದ್ರೆ ಅವರ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿರುವುದರಿಂದ ಈ ಮಾತನ್ನ ಹೇಳ್ತಿದ್ದಾರೆ ಪ್ರಿಯರೇ. ಯಾಕೆ ಮನುಷ್ಯರ ಬಳಿಯಲ್ಲಿ ಈ ಮಾತನ್ನ ಹೇಳ್ತಿದ್ದಾರೆ, ಪ್ರಾಣಿ ಪಕ್ಷಿಗಳ ಬಳಿಯಲ್ಲಿ ಯಾಕೆ ಹೇಳ್ಕೊಂಡಿಲ್ಲ ಅಂತಂದ್ರೆ ಅವುಗಳನ್ನ ತಮ್ಮ ಹೋಲಿಕೆಗೆ ಅನುಸಾರವಾಗಿ ದೇವರು ಉಂಟು ಮಾಡಿಲ್ಲ. ಮನುಷ್ಯರಾದ ನಮ್ಮನ್ನ ತನ್ನ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿರುವುದರಿಂದ ಈ ಮಾತನ್ನ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದೇ. ಅಂದ್ರೆ ಈಗ ಇಲ್ಲಿ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ ಇದು ದೇವರ ಹೋಲಿಕೆ. ಪರಿಶುದ್ಧತೆ ಎನ್ನುವಂಥದ್ದು ದೇವರ ಹೋಲಿಕೆ. ಅಂದ್ರೆ ದೇವರು ನಮ್ಮನ್ನ ಉಂಟು ಮಾಡ್ಬೇಕಾದ್ರೆ ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿರ್ಬೇಕಾದ್ರೆ ಆ ಹೋಲಿಕೆ ಏನು ಅಂತ ನಾವು ನೋಡ್ಕೊಳ್ತಾ ಇದೀವಿ. ಹೋಲಿಕೆಯಲ್ಲಿ ಪ್ರಧಾನವಾಗಿರುವಂತ 2 ಗುಣಗಳನ್ನ ನೋಡ್ಕೊಳ್ತಾ ಇದೀವಿ. ಅದರಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲನೇದು ಪರಿಶುದ್ಧತೆ ಎಂದು ನಾವು ನೋಡ್ಕೊಂಡಿದ್ವಿ, ಪರಿಶುದ್ಧತೆ ಎಂದು ಮಾತನಾಡ್ಕೊಂಡಿದ್ವಿ. ಆ ಪ್ರಕಾರ ದೇವರು ಪರಿಶುದ್ಧರಾಗಿರ್ಬೇಕೆಂದ್ರೆ ನಮ್ಮನ್ನ ಕೋರಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಪರಿಶುದ್ಧರಾಗಿದ್ದಾರೆ. ಅವರ ಹೋಲಿಕೆಗೆ ಅನುಸಾರವಾಗಿ ಬಂದಿರುವಂತ, ಅವರ ಹೋಲಿಕೆಗೆ ಸರಿಯಾಗಿ ಉಂಟಾಗಿರುವಂತ ನಾವು ಕೂಡ ಪರಿಶುದ್ಧರಾಗಿರ್ಬೇಕೆಂದೇ ದೇವರ ಕೋರಿಕೆ. ಈಗ 2ನೇ ಪಾಯಿಂಟ್ ಅಂದ್ರೆ ಈ ದೇವರ ಹೋಲಿಕೆ ಪರಿಶುದ್ಧತೆ ಅಂತ ನಾವು ನೋಡ್ಕೊಂಡ್ವಿ. 2 ಪ್ರಧಾನವಾಗಿರುವಂತ ಗುಣಗಳು ನೋಡೋಣ ಅಂತ ನಾವು ಆಲೋಚನೆ ಮಾಡಿದ್ವಲ್ವಾ, ಮಾತಾಡ್ಕೊಂಡಿದ್ವಲ್ವಾ. ಮೊದಲನೇದು ಪರಿಶುದ್ಧತೆ ಅಂತ ನೋಡ್ಕೊಂಡ್ವಿ. ಈಗ 2ನೇ ಪಾಯಿಂಟ್ ಏನಂತಂದ್ರೆ ಯಥಾರ್ಥತೆ ಪ್ರೇರಿ.
ಯಥಾರ್ಥತೆ, ಸತ್ಯತೆ. ಒಂದ್ಸರಿ ಆ ಮಾತನ್ನು ಕೂಡ ಒಂದ್ಸರಿ ನೋಡೋದಾದ್ರೆ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನವನ್ನು ಒಂದ್ಸರಿ ಗಮನಿಸೋಣ. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಚನ ಓದಿ ಸ್ವಲ್ಪ ಯಾರಾದ್ರೂ ಒಬ್ರು. 29. ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೋ ಬಹುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೋಡಿ ಪ್ರಿಯರೇ, ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹುಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇದನ್ನು ಮಾತ್ರ ಕಂಡೆನು. ಇಲ್ಲಿ ಗಮನಿಸಿ ಪ್ರಿಯರೇ, ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಸೃಷ್ಟಿ ಮಾಡ್ಬೇಕಾದ್ರೆ ಸತ್ಯವಂತರನ್ನಾಗಿ ಅಂತ ಹೇಳಿದೆ. ಅಂದ್ರೆ ಇದೇ ಮಾತನ್ನ ನಾವು ತೆಲುಗಲ್ಲಿ ನೋಡಿದ್ರೆ ಏನಂತ ಇರುತ್ತೆ ಗೊತ್ತಾ? దేవుడు నరులను యథార్థవంతులనుగా సృజించెను ಅಂತ. ಅಂದ್ರೆ ಯಥಾರ್ಥವಂತಲನುగా ಸ್ಪಷ್ಟವಾಗಿ ಇರುತ್ತೆ. ಅಲ್ಲಿ ಏನಂತ ಇರುತ್ತೆ ಅಂದ್ರೆ ತೆಲುಗು ಬೈಬಲ್ ಅಲ್ಲಿ ಯಥಾರ್ಥವಂತಲನುಗ ಅಂತ ಇರುತ್ತೆ. ಇಲ್ಲಿ ಸತ್ಯವಂತರನಾಗಿ ಅಂತ ಹೇಳ್ತಾ ಇದೆ. ಅಂದ್ರೆ ಒಟ್ನಲ್ಲಿ ದೇವರು ನಮ್ಮನ್ನು ಉಂಟು ಮಾಡ್ಬೇಕಾದ್ರೆ ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾರೆ. ಅವರ ಹೋಲಿಕೆಯಲ್ಲಿ ನಾವು 2 ಗುಣಗಳನ್ನ ನೋಡ್ಕೊಳ್ತೀವಿ. ಒಂದು ಪರಿಶುದ್ಧತೆ, ಮತ್ತೊಂದು ಯಥಾರ್ಥತೆ. ಆ ಪರಿಶುದ್ಧತೆ ನೋಡ್ಕೊಂಡಿವಿ, ಈಗ ಯಥಾರ್ಥತೆ ನೋಡ್ಕೊಂಡಿವಿ. ಇಲ್ಲಿ ಅಂದ್ರೆ ದೇವರ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿರ್ಬೇಕಾದ್ರೆ ಇವು ದೇವರ ಹೋಲಿಕೆ ಅಂತ ನಾವು ನೋಡ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮನ್ನು ಉಂಟು ಮಾಡ್ಬೇಕಾದ್ರೆ ದೇವರು ನಮ್ಮನ್ನ ಪರಿಶುದ್ಧರನ್ನಾಗಿಯೂ ಯಥಾರ್ಥರನ್ನಾಗಿಯೂ ಉಂಟು ಮಾಡಿದ್ದಾರೆ. ಇಲ್ಲಿ ವಿಚಾರಕರವಾಗಿರುವಂತ ಸಂಗತಿ ಏನಂತಂದ್ರೆ, ಈ ಪರಿಶುದ್ಧತೆ ಮತ್ತು ಯಥಾರ್ಥತೆ ಆಗಿರುವಂತ ದೇವರ ಹೋಲಿಕೆಯನ್ನ ನಾವು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತದ್ದು ನಡೆಯುತ್ತೆ. ಹೇಗೆ ಅಂತಂದ್ರೆ, ಪ್ರಾರಂಭದಲ್ಲಿ ನಾವು ಏದೇನ್ ತೋಟದಲ್ಲಿ ಆದಾಮ್ ಅವರನ್ನು ದೇವರು ಸೃಷ್ಟಿ ಮಾಡಿರ್ಬೇಕಾದ್ರೆ ಆದಾಮರವರು ಅವರವರು ಇಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರು ಯಾವ್ದಾದ್ರು ತಿನ್ನಬಾರದು ಎಂದು ಆಜ್ಞಾಪಿಸಿರ್ತಾನೋ ಆ ಹಣ್ಣನ್ನ ತಿನ್ನುವುದರ ಮೂಲಕ ದೇವರ ಆಜ್ಞೆಯನ್ನ ಮೀರುವಂತದ್ದು ಅಲ್ಲಿ ನಡೆಯುತ್ತೆ. ಆ ಆಜ್ಞೆಯನ್ನು ಮೀರುವುದರ ಮೂಲಕ ದೇವರ ಹೋಲಿಕೆಗನುಸಾರವಾಗಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟಾಗಿರುವಂತ ಮನುಷ್ಯನು ಆ ದೇವರ ಹೋಲಿಕೆಯನ್ನು ಅಲ್ಲಿ ಕಳ್ಕೊಳ್ಳುವಂತದ್ದು ನಡೆಯುತ್ತೆ. ನೋಡಿ, ಮತ್ತೆ ದೇವರು ಈ ಮುಂಚೆ ಬಂದಾಗೆಲ್ಲ ಮಾತನಾಡಿದಾಗ ಅವರು ಯಥಾರ್ಥವಾಗಿ ಮಾತನಾಡಿದ್ದಾರೆ, ಯಥಾರ್ಥವಾಗಿ ಜೀವಿಸಿದ್ದಾರೆ, ಪರಿಶುದ್ಧರಾಗಿದ್ದಾರೆ. ಆದ್ರೆ ಆ ಹಣ್ಣು ತಿಂದ ನಂತರ ಈ ದೇವ್ರು ಬಂದು ಮಾತನಾಡಿದ್ರೆ ಅವ್ರು ಹೆಂಗ್ ಮಾತಾಡ್ತಿದ್ದಾರೆ, ಅವರ ರಿಯಾಕ್ಷನ್ ಹೇಗಿದೆ? ಆದಾಮನ ಹತ್ರ ದೇವ್ರು ಬಂದು ಡೈರೆಕ್ಟ್ ಆಗಿ ನೀನ್ ಹೆಂಗ್ ತಪ್ಪು ಮಾಡಿದೆ ಅಂತ ಕೇಳಿಲ್ಲ. ಅದಕ್ಕೆ ಅವರು ನಿಧಾನವಾಗಿ ಪ್ರಶ್ನೆ ಕೇಳ್ತಾರೆ, ಅಲ್ಲಪ್ಪ ನಾನ್ ತಿನ್ನಬಾರ್ದ ಎಂದು ಹೇಳಿರುವಂತ ಹಣ್ಣನ್ನು ನೀನ್ ತಿಂದಿಯಾ ಅಂತ ದೇವ್ರು ಪ್ರಶ್ನೆ ಹಾಕಿದಾಗ ಆ ಮನುಷ್ಯನು ಅವ್ರು ತಾನು ಕೊಡ್ತಿರುವಂತ ಉತ್ತರ ಏನು ಹೇಳಿ? ನೀನು ನನಗೆ ಕೊಟ್ಟಂತ ಸ್ತ್ರೀ ಕೊಟ್ಲು, ನನ್ ಜೊತೆ ಇರ್ಬೇಕಂತ ನೀನ್ ಕೊಟ್ಟಿಯಲ್ಪ ಸ್ತ್ರೀ, ಆ ಸ್ತ್ರೀ ಹಣ್ಣು ನನಗೆ ಕೊಟ್ಲು, ನಾನ್ ತಿಂದೆ. ಅಂದ್ರೆ ಯಾರ ಮೇಲೆ ತಪ್ಪಾಗ್ತಿದ್ದಾನೆ? ನೀನು ಕೊಟ್ಟ ಸ್ತ್ರೀ ಎಂದು ದೇವರ ಮೇಲೆ ತಪ್ಪಾಗ್ತಿದ್ದಾನೆ. ಅಂದ್ರೆ ತಪ್ಪನ್ನು ಓದಿಸಕ್ ನೋಡ್ತಾ ಇದ್ದಾನೆ. ಇಷ್ಟಕ್ಕೂ ಆತನಲ್ಲಿ ಯಥಾರ್ಥತೆ ಇದ್ದಿದ್ರೆ, ಆ ಒಂದು ಮೊದಲಿಗಿದ್ದಂತ ಯಥಾರ್ಥತೆ ಇದ್ರೆ ಏನಂತ ಆಲೋಚನೆ ಮಾಡ್ತಾ ಇದ್ದ? ಏನಂತ ಆಲೋಚನೆ ಬರ್ತಾ ಇತ್ತು? ಒಂದ್ ವೇಳೆ ಆ ಯಥಾರ್ಥತೆ ಇದ್ದಿದ್ರೆ ಏನಂತ ಆಲೋಚನೆ ಬರ್ತಾ ಇತ್ತು? ಅಯ್ಯೋ, ಆ ಸ್ತ್ರೀ ಹಣ್ಣು ನನಗೆ ಕೊಡೋದಕ್ ಬಂದಾಗ ನನಗೆ ಆಪ್ಷನ್ ಇತ್ತಲ್ವಾ, ಎದಕ್ ತಿಂದೆ ಅಂತ ಗದರಿಸಿ ಅಲ್ಲಿಗೆ ಪಶ್ಚಾತ್ತಾಪ ಪಟ್ಟು ಇಬ್ರು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ರು ದೇವ್ರ ಹತ್ರ. ದೇವ್ರು ನಮ್ಮನ್ನ ಕಾಪಾಡ್ತಿದ್ರು. ಅಂದ್ರೆ ತಿನ್ನುವಂಥದ್ದು ತಿನ್ನದೇ ಇರುವಂತದ್ದು ಆಪ್ಷನ್ ನನ್ ಕೈಯಲ್ಲಿ ಇತ್ತಲ್ವಾ, ನನ್ನ ಸ್ತ್ರೀ ಕೊಟ್ಟ ತಕ್ಷಣ ತಿಂದಿದ್ದು ನನ್ ತಪ್ಪು ಅನ್ನುವಂತ ಅರಿವು ಆತನಿಗೆ ಆಗದೆ ಹೋಗಿದೆ. ಅಂದ್ರೆ ಅಲ್ಲಿ ಏನ್ ಲಾಸ್ ಆಗಿದೆ ಹೇಳಿ? ಯಥಾರ್ಥತೆ ಲಾಸ್ ಆಗಿದೆ ಪ್ರೇರೆ. ಅಂದ್ರೆ ಪರಿಶುದ್ಧತೆ ಲಾಸ್ ಆಗಿದೆ. ಅಂದ್ರೆ ಪ್ರಾರಂಭದಲ್ಲಿ ದೇವರ ಆಜ್ಞೆಯನ್ನು ಮೀರುವುದರ ಮೂಲಕ ದೇವರ ಹೋಲಿಕೆ ಅನ್ನುವಂಥದ್ದು ಕಳೆದುಕೊಂಡಿದೀವಿ ಪ್ರೇರೆ ನಾವು. ಆದ್ರೆ ಪ್ರಾರಂಭದಲ್ಲಿ ಆದಾಮನು ಅವರವರು ಯಾವಾಗಾದ್ರೂ ದೇವರ ಆಜ್ಞೆಯನ್ನು ಮೀರ್ತಾರೋ ಆ ಆಜ್ಞೆ ಮೀರಿದ ತಕ್ಷಣ ದೇವರ ಹೋಲಿಕೆಯನ್ನ ಕಳೆದುಕೊಂಡಿದ್ದೀವಿ, ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದೀವಿ, ಯಥಾರ್ಥತೆಯನ್ನು ಕಳೆದುಕೊಂಡಿದ್ವಿ. ಆಗಿರೋದ್ರಿಂದ ನೋಡಿ, ಆದಾಮ್ರವರು ಪ್ರಾರಂಭದಲ್ಲಿ ಅಂದ್ರೆ ಹಣ್ಣನ್ನು ತಿನ್ನೋದಕ್ಕಿಂತ ಮುಂಚಿತವಾಗಿ ಮಾತಾಡುವಂತ ತೀರಿನಲ್ಲಿ ಆ ಮಾತುಗಳ ಇಲ್ಲ ಪ್ರಿಯರ್. ಹೆಂಗಿದೆ ಅಂತಂದ್ರೆ, ತಿಂದ ನಂತರ ಡಿಫ್ರೆಂಟ್ ಆಗಿ ಮಾತುಗಳು ಬರ್ತಾ ಇದೆ, ವೆರೈಟಿ ಆಗಿ. ಅಂದ್ರೆ ಯಥಾರ್ಥತೆ ಇಲ್ಲದಂತೆ. ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಯಥಾರ್ಥತೆ ಲಾಸ್ ಆಗಿದೆ. ದೇವರ ಆಜ್ಞೆಯನ್ನು ಮೀರುವುದರ ಮೂಲಕ ಲಾಸ್ ಆಗಿದೆ. ದೇವರ ಒಂದು ಹೋಲಿಕೆ ನಮ್ಮಿಂದ ಕಳೆದು ಹೋಗಿದೆ ಪ್ರಿಯರ್. ಹಾಗೆ ಕಳೆದು ಹೋದ ನಂತರವೇ ಪಾಪ ಎನ್ನುವಂಥದ್ದು ಲೋಕದೊಳಗೆ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿದ ನಂತರ ಈ ಪಾಪ ಎನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ. ಈ ಪಾಪ ಎನ್ನುವಂಥದ್ದು ಎಷ್ಟು ತೀವ್ರವಾಗಿ ಬೆಳೆಯುತ್ತೆ ಅಂತಂದ್ರೆ, ಎಷ್ಟು ಭಯಂಕರವಾಗಿ ಬೆಳೀತಾ ಬರುತ್ತೆ ಅಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ದೇವರಾದ್ರೂ ಇದನ್ನ ಇಷ್ಟಪಟ್ಟು ನನ್ನ ಮಕ್ಕಳು ಉಂಟು ಮಾಡ್ಬೇಕಂತ ಆಸೆ ಪಟ್ಟು ಮಾಡಿದ್ರು, ಆ ದೇವರೇ ಮನಸ್ಸಲ್ಲಿ ನೊಂದುಕೊಂಡು ಇದನ್ನ ಹಾಳು ಮಾಡ್ಬೇಕಂದ್ರೆ ಪಶ್ಚಾತ್ತಾಪ ಪಟ್ಟು ನಾನು ಉಂಟು ಮಾಡಿರುವಂತದ್ದನ್ನು ಸರ್ವವನ್ನು ಕೂಡ ನಾಶ ಮಾಡ್ಬೇಕು ಎನ್ನುವುದಾಗಿ ಡಿಸೈಡ್ ಮಾಡುವಷ್ಟರ ಮಟ್ಟಿಗೆ ಅದು ಬರುತ್ತೆ. ಒಂದ್ಸರಿ ನೋಡೋಣ 6ನೇ ಅಧ್ಯಾಯ 5ನೇ ವಚನ ಮತ್ತೆ 6ನೇ ವಚನದಲ್ಲಿ ಆ ಮಾತು ನೋಡೋಣ. 5ರಿಂದ 6. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ನೋಡಿ ಪ್ರೇರೆ,
ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ಏನಾಗಿದೆ ಅಂದ್ರೆ ಅಲ್ಲಿ ಯಾವಾಗಾದ್ರೂ ಅವರು ದೇವರ ಆಜ್ಞೆಯನ್ನು ಮೀರಿ ದೇವರ ಹೋಲಿಕೆಯನ್ನು ಕಳೆದುಕೊಂಡಿದ್ದಾರೋ ಆ ತಕ್ಷಣನೇ ಪಾಪ ಎನ್ನುವಂಥದ್ದು ಎಂಟ್ರಿ ಆಗಿದೆ ಲೋಕಕ್ಕೆ. ಪಾಪ ಎನ್ನುವಂಥದ್ದು ಎಂಟ್ರಿ ಆಗಿ ಅಲ್ಲಿಗೆ ಅದು ಸ್ಟಾಪ್ ಆಗಿಲ್ಲ ಪ್ರೇರ. ಅದು ಎಷ್ಟರ ಮಟ್ಟಿಗೆ ಬೆಳೀತಾ 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 ತೀವ್ರವಾಗಿ ಬಂದಿದೆ ಅಂತಂದ್ರೆ ಟೋಟಲ್ ಪ್ರಪಂಚದಲ್ಲಿರುವಂತ ಎಲ್ಲಾ ಮನುಷ್ಯರಲ್ಲಿ ಕೂಡ ಅದು ಅಭಿವೃದ್ಧಿಯಾಗಿ ಡೆವಲಪ್ ಆಗಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅವರು ಯಾವಾಗಲೂ ಯೋಚಿಸುವುದು ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದ್ರೆ ಯಾವ್ದು ದೇವರು ಸರ್ವ ಸೃಷ್ಟಿಕರ್ತನಾಗಿರುವಂತ ದೇವರು ಏನಾದ್ರೂ ಇದನ್ನು ಉಂಟು ಮಾಡಿದರೋ, ನಮ್ಮನ್ನ ಮನುಷ್ಯರನ್ನು ಉಂಟು ಮಾಡಿದರೋ, ನಮ್ಮನ್ನು ಉಂಟು ಮಾಡಿರುವಂತ ಆ ತಂದೆಯ ಮನಸ್ಸಿಗೆ ನೋವುಂಟಾಗುವಂತ ರೀತಿಯಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಬೆಳೀತಾ ಬೆಳೀತಾ ಬಂದಿದೆ ಪಾಪ ಎನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ದೇವರ ಹೋಲಿಕೆನ ನಾವು ಲಾಸ್ ಮಾಡಿಕೊಳ್ಳೋದ್ರ ಮೂಲಕ ಪಾಪವನ್ನು ಬರಮಾಡಿಕೊಂಡಿದೀವಿ. ಆ ಪಾಪವು ನಮ್ಮನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗಿದೆ ಅಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಮನಸ್ಸನ್ನು ನೋಯಿಸಿ ಆತನ ಮೂಲಕನೇ ನಮಗೆ ನಾಶ ಬರುವಂತ ರೀತಿಯಲ್ಲಿ ಅವ್ರು ಏನು ಅಂತ ನೋಡಿ ನೆಕ್ಸ್ಟ್ ದೇವರು ಏನಂತ ಡಿಸೈಡ್ ಮಾಡ್ತಾರೆ. ಅವರು ಪಶ್ಚಾತ್ತಾಪ ಪಟ್ಟು ನೊಂದುಕೊಂಡು ಅವರು ಏನ್ ತೀರ್ಪು ತೆಗೆದುಕೊಳ್ತಾರೆ, ಏನಂತ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಮತ್ತು ಯೆಹೋವನು ನಾನು ಸೃಷ್ಟಿಸಿದ 7ನೇ ವಚನದಲ್ಲಿ ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಅಂದ್ರೆ ಅಳಿಸಿ ಬಿಡುವೆನು ಆ ಒಂದು ಇದಕ್ಕೆ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಮನುಷ್ಯರು ದೇವರ ಹೋಲಿಕೆಯನ್ನು ಕಳೆದುಕೊಳ್ಳುವಂತದನ್ನೇ ಇಲ್ಲಿ ನೋಡ್ತಾ ಇದ್ದೀವಿ. ಈಗ ಈ ಕಳೆದುಕೊಂಡಿರುವಂತ ಇಷ್ಟಕ್ಕೂ ನಮ್ಮ ಟಾಪಿಕ್ ಹೆಸರೇನು? ನೂತನ ಸ್ವಭಾವ. ನೂತನ ಸ್ವಭಾವ ನೋಡಿಕೊಳ್ಳೋದಕ್ಕೆ ಬಿಟ್ಟು ನಾವು ಇದೇನ್ ನೋಡ್ತಾ ಇದೀವಿ? ದೇವರ ಹೋಲಿಕೆನ. ಅಂದ್ರೆ ಈ ನಾವು ದೇವರು ಸೃಷ್ಟಿ ಉಂಟು ಮಾಡ್ಬೇಕಾದ್ರೆ ಯಾವ ರೀತಿ ಉಂಟು ಮಾಡಿದ್ರು ಅನ್ನುವಂಥದ್ದು ನಮಗೆ ಅರ್ಥ ಆಗ್ಬೇಕು. ಈಗ ದೇವರ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ, ಬಟ್ ಆ ಹೋಲಿಕೆ ನಮ್ಮಲ್ಲಿ ಇಲ್ಲ, ಕಳ್ಕೊಂಡಿದೀವಿ ಪ್ರೇರೆ. ಕಳ್ಕೊಂಡ ನಂತರ ಮತ್ತೆ ದೇವರ ಆ ಹೋಲಿಕೆನ ನಮಗೆ ಕೊಡುವುದಕ್ಕೋಸ್ಕರ ಏನೆಲ್ಲ ಮಾಡ್ಬೇಕಾಯ್ತು ಗೊತ್ತಾ? ಆ ಹೋಲಿಕೆಯನ್ನು ಅಂದ್ರೆ ಕಳೆದೋಗಿರುವಂತ ಹೋಲಿಕೆ, ಈಗ ನಾವು ಕಳ್ಕೊಂಡಿರುವಂತ ಹೋಲಿಕೆ, ತನ್ನ ಹೋಲಿಕೆಯನ್ನ ನಮ್ಮಲ್ಲಿಗೆ ಮತ್ತೆ ಆ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ದೇವರು ಮಾಡಿರುವಂತದ್ದು ಏನು ಗೊತ್ತಾ? ತನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಯೇಸು ಕ್ರಿಸ್ತರನ್ನ ಭೂಮಿ ಮೇಲೆ ಕಳಿಸಿಕೊಟ್ಟು ಅವರ ಒಂದು ಪ್ರಾಣ ತ್ಯಾಗದ ಮೂಲಕ ರಕ್ಷಣೆ ವ್ಯವಸ್ಥೆಯನ್ನು ಏರ್ಪಾಟ್ ಮಾಡಿ ಆ ರಕ್ಷಣೆ ವ್ಯವಸ್ಥೆಯಲ್ಲಿ ಬರುವವರಿಗೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಮಾಡಿರುವಂತ ಕಾರ್ಯಕ್ರಮ ಏನು? ದೀಕ್ಷಾ ಸ್ನಾನ ಎನ್ನುವಂತ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಆ ದೀಕ್ಷಾ ಸ್ನಾನ ಎನ್ನುವಂತ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ ನಂತರ ಆ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ದೇವರು ಕೊಡುವಂತ ಅಮೂಲ್ಯವಾಗಿರುವಂತ ಶ್ರೇಷ್ಠವಾಗಿರುವಂತ ವರಗಳು ಯಾವ ಎರಡು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮ ದೇವರನ್ನೇ ನಮಗೆ ವರವಾಗಿ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ಅದು ಶ್ರೇಷ್ಠವಾಗಿರುವಂತ ಭಾಗ್ಯವಾದ್ರೆ, ಎರಡನೇದಾಗಿ ಕೊಡ್ತಿರುವಂತ ಅಮೂಲ್ಯವಾಗಿರುವಂತ ಶ್ರೇಷ್ಠವಾಗಿರುವಂತ ಪ್ರಪಂಚದಲ್ಲಿ ಯಾರಿಂದಲೂ ಕೊಡೋದಕ್ಕಾಗದಿರುವಂತಹ ಶ್ರೇಷ್ಠವಾಗಿರುವಂತದ್ದು ಯಾವುದಂದ್ರೆ ಅದುವೇ ನೂತನ ಸ್ವಭಾವ ಪ್ರೇರಣೆ. ಈ ನೂತನ ಸ್ವಭಾವವನ್ನ ದೇವರು ನಮಗೆ ಕೊಡೋದಕ್ಕೋಸ್ಕರ ಇಷ್ಟೆಲ್ಲ ಅಂದ್ರೆ ಯೇಸು ಕ್ರಿಸ್ತರನ್ನು ಕಳಿಸಿಕೊಳ್ಳೋದ್ರ ಮೂಲಕ, ಅವ್ರ ಪ್ರಾಣ ತ್ಯಾಗ ಮಾಡೋದ್ರ ಮೂಲಕ, ರಕ್ಷಣೆ ಭಾಗ್ಯವನ್ನು ಏರ್ಪಾಟ್ ಮಾಡೋದ್ರ ಮೂಲಕ ಇಷ್ಟೆಲ್ಲ ಮಾಡ್ಬೇಕಾಯ್ತು. ಅಂದ್ರೆ ಈಗ ಈ ನೂತನ ಸ್ವಭಾವವನ್ನ ಅಂದ್ರೆ ನೂತನ ಸ್ವಭಾವ ಅಂದ್ರೆ ಏನ್ ಇಷ್ಟಕ್ಕೂ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ದೇವರು ನಮಗೆ ಕೊಡುವಂತ ಎರಡರಲ್ಲಿ ಅಂದ್ರೆ ಒಂದು ಪವಿತ್ರಾತ್ಮ ದೇವರ ವರವಾದ್ರೆ, ಎರಡನೇದಾಗಿ ನೂತನ ಸ್ವಭಾವ ಅಂತ ನೋಡ್ತೀವಲ್ವಾ. ಇಷ್ಟಕ್ಕೂ ಈ ನೂತನ ಸ್ವಭಾವ ಅಂದ್ರೆ ಏನು? ಇದನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಅಂದ್ರೆ ಹೇಗೆ ನಾವು ಈ ಮುಂಚೆ ಏನಾದ್ರೂ ಈಗ ನೋಡ್ಕೊಂಡಿವಲ್ವಾ, ದೇವರ ಹೋಲಿಕೆಯನ್ನ ನಾವು ಕಳ್ಕೊಂಡಿದ್ವಿ ಅಂತ. ಆ ಕಳ್ಕೊಂಡಿರುವಂತ ಹೋಲಿಕೆಗೆ ಅನುಸಾರವಾಗಿ ಅದನ್ನು ಉಂಟು ಮಾಡಿದ್ದಾರೆ ಅಂತ ಬೇರೆ ಒಂದು ಅದ್ಭುತವಾದಂತ ಮಾತನ್ನ ಒಂದ್ಸರಿ ನೋಡಂತ ಪ್ರಯತ್ನ ಮಾಡೋಣ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಚನವನ್ನು ಒಂದ್ಸರಿ ಓದ್ಯಾಕ. 22ನೇ ವಚನದಿಂದ 22 ಬ್ರದರ್. 22ರಿಂದ ಓದ್ಯಾಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಅಂತರ್ಯದ ಒಂದ್ ನಿಮಿಷಕ್ಕ ಸಾಕು, ಥ್ಯಾಂಕ್ ಯು. ಇಲ್ಲಿ ಗಮನಿಸಿದ್ರೆ 22ನೇ ವಚನದಲ್ಲಿ ಏನಂತಿದೆ ಅಂದ್ರೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವ ಸ್ವಭಾವ, ಇಲ್ಲಿ ನಾವು ನೂತನ ಸ್ವಭಾವವನ್ನು ನೋಡಿಕೊಳ್ಳೋದಕ್ಕಿಂತ ಮುಂಚೆ ನಮಗೆ ತಿಳಿಬೇಕಾಗಿರುವಂತ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಪೂರ್ವ ಸ್ವಭಾವ. ಏನಿದೆ ಪೂರ್ವ ಸ್ವಭಾವ ಅಂತಂದ್ರೆ ದೇವರು ಉಂಟು ಮಾಡಿರುವಂತ ನೂತನ ಸ್ವಭಾವವನ್ನ ನಾವು ಧರಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವೇ ಮಾಡ್ಕೊಂಡಿರುವಂತ ಸ್ವಭಾವವೇ ಪೂರ್ವ ಸ್ವಭಾವ. ಈ ಪೂರ್ವ ಸ್ವಭಾವವು ಎಂತದ್ದು ಅಂತ ಹೇಳಿದ್ರೆ ವಾಕ್ಯ ಹೇಳ್ತಾ ಇದೆ, ಅದು ಆ ಪೂರ್ವ ಸ್ವಭಾವವು ಎಂತದ್ದು ಅಂದ್ರೆ ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು.
ಅಂತ ಕೆಟ್ಟು ಹೋಗಿರುವಂತ ಅಂದ್ರೆ ಮೋಸಕರವಾಗಿರುವಂತ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದನ್ನ ನಾವು ರೂಪಿಸ್ಕೊಂಡಿದೀವಿ, ನಾವು ಸೃಷ್ಟಿ ಮಾಡ್ಕೊಂಡಿದೀವಿ ಈ ಪೂರ್ವ ಸ್ವಭಾವವನ್ನ. ಅಂತ ಕೆಟ್ಟ ಪೂರ್ವ ಸ್ವಭಾವ ಹೋಗೋದಕ್ಕೋಸ್ಕರ ಅದನ್ನ ತೆಗೆದಾಕಿ ನಮ್ಮಲ್ಲಿ ನೂತನ ಸ್ವಭಾವವನ್ನು ಕೊಡೋದಕ್ಕೋಸ್ಕರ ನೂತನ ಸ್ವಭಾವವನ್ನ ದೇವರು ಸೃಷ್ಟಿ ಮಾಡಿದಾರಂತೆ. ಆ ನೂತನ ಸ್ವಭಾವವನ್ನ ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದ್ ಸಾರಿ ನಾವು ಆಲೋಚನೆ ಮಾಡಿದ್ರೆ, ಒಂದು ಸಾರಿ ನಾವು ವಾಕ್ಯದಲ್ಲಿ ಗಮನಿಸಿದ್ರೆ ಎಷ್ಟು ಅದ್ಭುತವಾಗಿ ಬರೆಸಿದರೆ. ನೆಕ್ಸ್ಟ್ ಪಾಯಿಂಟ್ 23ನೇ ವಚನದಿಂದ ನಾವು ಆನ್ಸರ್ ಆಲೋಚನೆ ಮಾಡೋಣ. ನೋಡಿ 23ನೇ ವಚನದಿಂದ ಓದ್ಯಾಕ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವಭಯ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಸಾಕು ಅಕ್ಕ, ಥ್ಯಾಂಕ್ ಯು ಅಕ್ಕ. ಗಮನಿಸಿ ಪ್ರಿಯರೇ, ಇಲ್ಲಿ ಸ್ಪಷ್ಟವಾಗಿ ಏನಂತ ಹೇಳ್ತಾ ಇದ್ರೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಇದು ಯಾರಿಗೆ ಸಂಬಂಧ ಅಂದ್ರೆ ಯಾರ ಕುರಿತು ಅಂದ್ರೆ ಯಾರಿಗೆ ಈ ಮಾತು ಸೆಟ್ ಆಗುತ್ತೆ ಅಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಂಡವರಿಗೆ. ಅಂದ್ರೆ ಈ ಮಾತು ಯಾರಿಗೆ ಸಜೆಷನ್ ಕೊಡ್ತಿದ್ರು ಅಂತಂದ್ರೆ ಇದನ್ನ ದೀಕ್ಷಾ ಸ್ನಾನ ತೆಗೆದುಕೊಂಡಂತವ್ರಿಗೆ ಧರಿಸ್ಕೊಳ್ರಿ ಅಂತ ಹೇಳ್ತಿದ್ರು. ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಂಡಂತವ್ರಿಗೆ ಮಾತ್ರ ಧರಿಸ್ಕೊಳ್ಳೋದಕ್ಕೆ ಅಂತ ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಂಡವರು ಮಾತ್ರನೇ ಇದನ್ನ ಧರಿಸ್ಕೊಳ್ಬೇಕಾ ಅಂತಂದ್ರೆ, ಹೌದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗಲೇ ಇದು ಧರಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುದು. ಯಾಕಂತಂದ್ರೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ಇರುತ್ತಲ್ವಾ, ಯಾವನಾದರೂ ಅಂದ್ರೆ ಈ ಮುಂಚೆ ಆತನು ಎಂತ ದುಷ್ಟ ಪಾಪಿ, ದೊಡ್ಡ ಘೋರ ಪಾಪಿ ಆಗಿದ್ರು ಕೂಡ, ಯಾವನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕ್ರಿಸ್ತನಲ್ಲಿ ಬಂದರೆ, ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ ಇರುತ್ತೆ. ನೂತನ ಸೃಷ್ಟಿ ಅಂದ್ರೆ ನಾವು ನೂತನ ಸೃಷ್ಟಿ ಆಗ್ಬೇಕಂದ್ರೆ, ನೂತನ ಸ್ವಭಾವವನ್ನ ಧರಿಸ್ಕೊಳ್ಳೋದಕ್ಕೆ ಅರ್ಹರಾಗ್ಬೇಕಾದ್ರೆ ಮೊಟ್ಟ ಮೊದಲು ಕ್ರಿಸ್ತನನ್ನ ಹೃದಯದನುಸಾರವಾಗಿ ನಾವು ಒಪ್ಪಿಕೊಂಡು, ಅವರನ್ನ ದೇವರಿಂದ ಒಪ್ಪಿಕೊಂಡು, ನಂತರ ಬಾಯಿಯಿಂದ ನಾವು ಅರಿಕೆ ಮಾಡಿಕೊಂಡು ಬಂದು ದೀಕ್ಷಾಸ್ನಾನ ತೆಗೆದುಕೊಂಡವರಿಗೆ ಮಾತ್ರ ಈ ಶ್ರೇಷ್ಠವಾಗಿರುವಂತಹ ನೂತನ ಸ್ವಭಾವವನ್ನ ಧರಿಸ್ಕೊಳ್ಳೋದಕ್ಕೆ ಸಾಧ್ಯ. ಆ ಅರ್ಹತೆ ಹೊಂದೋದಕ್ಕೆ ಅವ್ರಿಗೆ ಅಂದ್ರೆ ಆ ಯೋಗ್ಯತೆ ಬರ್ಬೇಕಾದ್ರೆ ಈ ದೀಕ್ಷಾಸ್ನಾನ ಎನ್ನುವಂಥದ್ದು ನಡಿಬೇಕು. ಈಗ ನೋಡೋಣ ಆ ನೂತನ ಸ್ವಭಾವವನ್ನ, ಅಂತ ಒಂದು ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿ ಅಂತ ದೇವರು ಸಜೆಷನ್ ಮಾಡ್ತಿದಾರಲ್ವಾ. ಹಾಗಾದ್ರೆ ಆ ನೂತನ ಸ್ವಭಾವವನ್ನ ಹೆಂಗೆ ಉಂಟು ಮಾಡಿದಾರೆ ಅಂತ ದೇವರು ನೋಡಿ 24ನೇ ವಚನ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ. ದೇವರ ಹೋಲಿಕೆ, ಮತ್ತೊಂದ್ಸರಿ ಸ್ಟ್ರೆಸ್ ಮಾಡಿ ಆ ಪಾಯಿಂಟ್ ನೋಡಿ. ದೇವರ ಹೋಲಿಕೆಯ ಮೇರೆಗೆ, ದೇವರ ಹೋಲಿಕೆಯ ಮೇರೆಗೆ. ಯಾಕೆ ದೇವರ ಹೋಲಿಕೆಯ ಮೇರೆಗೆ ಅಂತ ಬರೀತಿದ್ದಾರೆ ಇಲ್ಲಿ? ಆಲ್ರೆಡಿ ನಾವು ಏನನ್ನ ಕಳ್ಕೊಂಡಿದೀವಿ ಹೇಳಿ, ಈ ಮುಂಚೆ ನಾವು ನೋಡ್ಕೊಂಡ್ ಬಂದ್ವಲ್ವಾ, ಏನನ್ನ ಕಳ್ಕೊಂಡಿದೀವಿ? ದೇವರ ಹೋಲಿಕೆಯನ್ನ. ಅಂದ್ರೆ ಪ್ರಾರಂಭದಲ್ಲಿ ದೇವರು ನಮ್ಮನ್ನ ಅವರ ಹೋಲಿಕೆಗೆ ಅನುಸಾರವಾಗಿ ಉಂಟು ಮಾಡಿದ್ರು. ಆ ದೇವರ ಹೋಲಿಕೆಗೆ ಅನುಸಾರವಾಗಿರುವಂತ, ಹೋಲಿಕೆಗೆ ಅನುಗುಣವಾಗಿರುವಂತ ಆ ಪರಿಶುದ್ಧತೆ ಮತ್ತು ಯಥಾರ್ಥತೆಯನ್ನು ನಾವು ಕಳೆದುಕೊಂಡಾಗ ಮತ್ತೆ ಆ ಪರಿಶುದ್ಧತೆಯಿಂದ ಯಥಾರ್ಥತೆಯಿಂದ ಕೂಡಿರುವಂತ ತಮ್ಮ ಹೋಲಿಕೆಯನ್ನ ನಮಗೆ ನೀಡೋದಕ್ಕೋಸ್ಕರ ದೇವರು ಮಾಡಿರುವಂತ ಇಷ್ಟು ಪ್ರೊಸೀಜರ್ ಪ್ರೇರೆ. ಆ ಹೋಲಿಕೆಯನ್ನ ದೇವರು ನಮಗೆ ಕೊಡೋದಕ್ಕೋಸ್ಕರ ಮಾಡ್ಕೊಂಡು ಬಂದಿರುವಂತ ಪ್ರೊಸೀಜರ್. ಅಂದ್ರೆ ಇದು ಏನಂತ ಮಾಡ್ತಿದ್ದಾರೆ? ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಎರಡು ಮುಖ್ಯವಾದಂತ ಪಾಯಿಂಟ್ ಗಳಿಂದ ಅದು ನಿರ್ಮಾಣವಾಗಿದೆ ಅಂತೆ, ನಿರ್ಮಿಸಲ್ಪಟ್ಟಿದೆ ಅಂತೆ ದೇವರಿಂದ. ಯಾವ 2 ಮುಖ್ಯವಾದಂತ ಪಾಯಿಂಟ್ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಇದೇನನ್ನ ಕಳ್ಕೊಂಡಿದೀವಿ ಹೇಳಿ? ದೇವರ ಹೋಲಿಕೆಯನ್ನ ಕಳ್ಕೊಂಡಿದೀವಿ. ದೇವರ ಹೋಲಿಕೆಯ ಮೇರೆಗೆ ನಾವು ಉಂಟಾಗಿರುವಂತ ಮನುಷ್ಯರಾಗಿರುವಂತ ನಾವು ದೇವರ ಹೋಲಿಕೆಯನ್ನ ಕಳೆದುಕೊಂಡಿದ್ದೀವಿ. ಈಗ ಮತ್ತೆ ದೇವರು ನಮ್ಮಲ್ಲಿ ತನ್ನ ಒಂದು ಹೋಲಿಕೆಯನ್ನ ನಿರ್ಮಿಸೋದಕ್ಕೋಸ್ಕರ, ತನ್ನ ಹೋಲಿಕೆಗೆ ಅನುಸಾರವಾಗಿ ನಮ್ಮನ್ನ ಮಾಡೋದಕ್ಕೋಸ್ಕರ ದೇವರು ಮಾಡಿರುವಂತ ಈ ಅಮೂಲ್ಯವಾಗಿರುವಂತ ರಕ್ಷಣೆ ವ್ಯವಸ್ಥೆ, ಆ ರಕ್ಷಣೆ ವ್ಯವಸ್ಥೆಯಲ್ಲಿ ಬಂದಿರ್ಬೇಕಾದ್ರೆ ದೀಕ್ಷಾಸ್ನಾನ ತೆಗೆದುಕೊಂಡಂತವರಿಗೆ ಕೊಡಲ್ಪಡುವಂತ ಆ ನೂತನ ಸ್ವಭಾವ, ದೀಕ್ಷಾಸ್ನಾನ ತೆಗೆದುಕೊಂಡಂತವರು ಧರಿಸ್ಕೊಳ್ಬೇಕಾಗಿರುವಂತ ನೂತನ ಸ್ವಭಾವವನ್ನ ದೇವರು ಹೆಂಗೆ ಮಾಡಿದ್ದಾರೆ ಅಂತ ಅದನ್ನ ತನ್ನ ಹೋಲಿಕೆಗೆ ಅನುಸಾರವಾಗಿ, ತಮ್ಮ ಹೋಲಿಕೆಯ ಮೇರೆಗೆ ಮಾಡಿ ಅದನ್ನ ಮುಖ್ಯವಾಗಿ ಒಂದು ನಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಆ ನೂತನ ಸ್ವಭಾವವನ್ನ ಒಂದು ವಸ್ತುವನ್ನಾಗಿ ನಾವು ಅಂದ್ಕೊಂಡ್ರೆ, ಒಂದು ವಸ್ತು ಅಂತ ಅಂದ್ಕೊಂಡ್ರೆ, ಆ ವಸ್ತುವನ್ನ ದೇವರು ತಯಾರು ಮಾಡ್ಬೇಕಾದ್ರೆ ಆ ಒಂದು ತಯಾರು ಮಾಡೋದಕ್ಕೆ ಬಳಸಲ್ಪಟ್ಟಿರುವಂತ ಪದಾರ್ಥಗಳು ಏನ್ ಗೊತ್ತಾ ಪ್ರಿಯರೇ? ಬಳಸಿರುವಂತ ಪದಾರ್ಥಗಳು ಏನು ಅಂತ ಕೇಳಿದ್ರೆ 2 ಮುಖ್ಯವಾದ ಪದಾರ್ಥಗಳಿದೆ. ಮೊಟ್ಟ ಮೊದಲನೇದಾಗಿ ಸತ್ಯಾನುಗುಣವಾದ ನೀತಿ, ಎರಡನೇದಾಗಿ ದೇವ ಭಯ ಅಂತ. ಅದನ್ನ ಮುಂದೆ ನೋಡೋಣ. ಈಗ ನೋಡಿ ಏನಂತಿದೆ? ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ, ಮೊದಲನೇ ಪಾಯಿಂಟ್ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ, ಎರಡನೇ ಪಾಯಿಂಟ್ ಏನು? ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವ ಭಯವುಳ್ಳದಾಗಿ ನಿರ್ಮಿಸಲ್ಪಟ್ಟಿದೆ ಅಂತ ಬೇರೆ. ಹಾಗಾದ್ರೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ಅಂದ್ರೆ ಏನು? ಇಷ್ಟಕ್ಕೂ ಸತ್ಯಾನುಗುಣವಾದ ನೀತಿ ಅಂದ್ರೆ ಏನು ಅಂತ ನಾವು ಈ ಪಾಯಿಂಟ್ ಆಲೋಚನೆ ಮಾಡ್ಕೊಂಡ ನಂತರ ದೇವರ ಭಯ ಎನ್ನುವಂತ ಪಾಯಿಂಟ್ಗೆ ಹೋಗೋಣ. ಯಾಕಂದ್ರೆ ಈಗ ನೂತನ ಸ್ವಭಾವದ ಕುರಿತು ನಾವು ಆಲೋಚನೆ ಮಾಡ್ತಾ ಇದೀವಲ್ವಾ. ನೂತನ ಸ್ವಭಾವ ಅಂತಂದ್ರೆ ಏನಂತ ನಮಗೆ ತಿಳಿಬೇಕೀಗ. ಈಗ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ದೇವರು ಕೊಡುವಂತ ಅತಿ ಶ್ರೇಷ್ಠವಾಗಿರುವಂತ, ಅತಿ ಪ್ರಾಮುಖ್ಯವಾಗಿರುವಂತದ್ದು ಈ ನೂತನ ಸ್ವಭಾವ ಪ್ರೇರಿ. ನೂತನ ಸ್ವಭಾವದ ಕುರಿತು ನಮ್ಗೆ ತಿಳಿಯದೆ ಹೋದ್ರೆ, ಅದ್ರ ಬಗ್ಗೆ ನಮ್ಗೆ ಅವಗಾಹನೆ ಇಲ್ಲದೆ ಹೋದ್ರೆ ಅದನ್ನ ಹೆಂಗೆ ಧರಿಸ್ಕೊಳಕ್ಕಾಗುತ್ತೆ? ಆಗಿರೋದ್ರಿಂದ ಈ ನೂತನ ಸ್ವಭಾವ ಅಂದ್ರೆ ಏನು, ಅದನ್ನ ದೇವರು ಉಂಟು ಮಾಡ್ಬೇಕಾದ್ರೆ, ಅದನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಯಾವ ಒಂದು ಪದಾರ್ಥಗಳ ಮೂಲಕ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ,
ಒಂದ್ಸಾರಿ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ ಅಂದ್ರೆ, ಮೊದಲನೇ ಪಾಯಿಂಟ್ ಆ ಒಂದು ನೂತನ ಸ್ವಭಾವವನ್ನ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ, ಎರಡನೇ ಪಾಯಿಂಟ್ ದೇವ ಭಯವುಳ್ಳದಾಗಿಯೂ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಈ ಮೊದಲನೇ ಪಾಯಿಂಟ್ ಸತ್ಯಾನುಗುಣವಾದ ನೀತಿ ಅಂದ್ರೆ ಏನು ಅಂತ ನಾವು ಆಲೋಚನೆ ಮಾಡೋ ಪ್ರಯತ್ನ ಮಾಡೋಣ. ಇಷ್ಟಕ್ಕೂ ಸತ್ಯಾನುಗುಣವಾದ ಅಂದ್ರೆ ಸತ್ಯಾನುಗುಣವನ್ನ ಒಂದ್ಸರಿ ಬಿಡಿಸಿ ನಾವು ಬರೆದ್ರೆ ಸತ್ಯ ಪ್ಲಸ್ ಅನುಗುಣ ಅಂದ್ರೆ ಸತ್ಯಕ್ಕೆ ಅನುಗುಣವಾಗಿರುವಂತ ನೀತಿ ಅಂತ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಸತ್ಯ ಅಂದ್ರೆ ಏನು ಪ್ರಿಯರೇ? ವಾಕ್ಯದ ಪ್ರಕಾರ ನಾವು ನೋಡ್ತೀವಲ್ಲ, ಸತ್ಯ ಅಂದ್ರೆ ಏನು? ಯೋಹಾನರವರು ಯೋಹಾನ ಬರೆದ ಸುವಾರ್ತೆ 17ನೇ ವಚನದ ಪ್ರಕಾರ ಸತ್ಯ ಅಂದ್ರೆ ವಾಕ್ಯ ಅಲ್ವಾ? ನಿನ್ನ ವಾಕ್ಯವೇ ಸತ್ಯವು ಅಂತ ಯೇಸು ಕ್ರಿಸ್ತರು ತಂದೆಯಾದ ದೇವರ ಬಳಿಯಲ್ಲಿ ಮಾತಾಡದಂದ್ರೆ ಹೇಳುವಂತ ಮಾತು 17ನೇ ವಚನದಲ್ಲಿ ಏನಂತ ಇರುತ್ತೆ? ನಿನ್ನ ವಾಕ್ಯವೇ ಸತ್ಯವು ಅಂತ. ಹಾಗಾದ್ರೆ ಇಲ್ಲೇನಂತ ಇದೆ? ಸತ್ಯಕ್ಕೆ ಅನುಗುಣವಾಗಿರುವಂತ ನೀತಿ. ಅಂದ್ರೆ ಸತ್ಯ ಅಂದ್ರೆ ಏನು? ವಾಕ್ಯ. ವಾಕ್ಯಕ್ಕನುಸಾರವಾಗಿರುವಂತ, ವಾಕ್ಯಕ್ಕೆ ಅನುಗುಣವಾಗಿರುವಂತ ನೀತಿ. ಇಷ್ಟಕ್ಕೆ ವಾಕ್ಯ ಅಂದ್ರೆ ಯಾರು? ಇನ್ನು ವಾಕ್ಯ ಅಂದ್ರೆ ಯಾರು ಹೇಳಿ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು. ಯೋಹಾನರವರು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ನಮ್ಗೆ ಏನಂತ ಕಾಣುತ್ತೆ? ವಾಕ್ಯ ಅಂದ್ರೆ ಯೇಸು ಕ್ರಿಸ್ತರು ಪ್ರಿಯರೇ. ಇನ್ನು ಸ್ಪಷ್ಟವಾಗಿ ಅಂದ್ರೆ ಇಲ್ಲಿ ನಿಮ್ಗೆ ಏನಂತ ಕಾಣುತ್ತೆ? ಸತ್ಯ ಅಂದ್ರೆ ಸತ್ಯಕ್ಕೆ ಅನುಗುಣವಾಗಿರುವಂತ ನೀತಿ ಅಂತ ಹೇಳ್ತಾ ಇದಾರೆ. ಇಷ್ಟಕ್ಕೂ ಸತ್ಯ ಅಂದ್ರೆ ಏನಂತ ನಾವು ಆಲೋಚನೆ ಮಾಡ್ತಾ ಇದೀವಿ. ಸತ್ಯ ಅಂದ್ರೆ ವಾಕ್ಯ ಅಂತ ನೋಡಿದ್ವಿ. ವಾಕ್ಯ ಅಂದ್ರೆ ಯಾರು ಅಂದ್ರೆ ಯೇಸು ಕ್ರಿಸ್ತರು ಅಂತ ನೋಡ್ಕೊಂಡಿವಿ ಈ ಪ್ರೊಸೀಜರ್ ಅಲ್ಲಿ. ಅದೇ ಪ್ರಕಾರ ಇನ್ನು ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತರೇ ಸ್ವತಃ ಹೇಳುವಂತ ಮಾತು ಯೋಹಾನರವರು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರೇ ಒಂದ್ ಮಾತು, ಅದ್ಭುತವಾದ ಮಾತನ್ನ ಹೇಳ್ತಾರೆ. ಏನು ಅದು ಅಂತಂದ್ರೆ, ನಾನೇ ಮಾರ್ಗವು ನಾನೇ ಮಾರ್ಗವು ಸತ್ಯವು ಜೀವವು ಅಂತ ಹೇಳ್ತಾರಲ್ಲ. ಅಂದ್ರೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತರು ಹೇಳ್ತಾರಲ್ವಾ ಪ್ರಿಯರೇ, ನಾನೇ ಸತ್ಯವು ಅಂತ. ಅಂದ್ರೆ ಸತ್ಯ ಅಂದ್ರೆ ಯಾರು ಇಲ್ಲಿ? ಯೇಸು ಕ್ರಿಸ್ತರಲ್ವಾ? ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಈಗ ಈ ಮೊದಲನೇ ಪಾಯಿಂಟ್ ಆಗಿರುವಂತ ಸತ್ಯಾನುಗುಣವಾಗಿರುವಂತ ನೀತಿ ಅಂತ ಏನಾದ್ರೂ ಇದೆ ಅಲ್ವಾ, ಅಲ್ಲಿ ಸತ್ಯವನ್ನ ತೆಗೆದು ಯೇಸು ಕ್ರಿಸ್ತರನ್ನ ಹೆಸರಿಟ್ಟು ನಾವು ಒಂದ್ಸಾರಿ ಆಲೋಚನೆ ಮಾಡೋಣ. ಯಾಕಂದ್ರೆ ಸತ್ಯ, ಈಗ ಸತ್ಯ ಅಂದ್ರೆ ಯೇಸು ಕ್ರಿಸ್ತರು ಎನ್ನುವಂಥದ್ದು ನಮಗೆ ಸ್ಪಷ್ಟವಾಯಿತು, ವಾಕ್ಯದ ಮೂಲಕನೇ ನಾವು ನೋಡ್ಕೊಂಡಿವಿ. ಆ ರೀತಿಯಲ್ಲಿ ನಾವು ಈಗ ಯೇಸು ಕ್ರಿಸ್ತರ ಹೆಸರಿಟ್ಕೊಂಡು ನಾವು ಆಲೋಚನೆ ಮಾಡೋಣ. ಯೇಸು ಕ್ರಿಸ್ತನಿಗೆ ಅನುಗುಣವಾಗಿರುವಂತ ನೀತಿಯುಳ್ಳದ್ದಾಗಿಯೂ ದೇವರ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರಿಗೆ ಅನುಗುಣವಾಗಿರುವಂತ ನೀತಿ. ಯಾಕೆ ಯೇಸು ಕ್ರಿಸ್ತರಿಗೆ ಅನುಗುಣವಾಗಿರುವಂತ ನೀತಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ಯಾಕೆ ಯೇಸು ಕ್ರಿಸ್ತರಿಗೆ ಅನುಗುಣವಾಗಿರುವಂತ ನೀತಿಯಿಂದ ಆ ಒಂದು ನೂತನ ಸ್ವಭಾವವನ್ನ ದೇವರು ನಿರ್ಮಿಸಿದ್ದಾರೆ ಅಂತಂದ್ರೆ, ಆ ನೂತನ ಸ್ವಭಾವ ನಮಗೆ ಸಿಕ್ಕಬೇಕಾದ್ರೆ ದೀಕ್ಷಾಸ್ನಾನ ಎನ್ನುವಂತ ಕಾರ್ಯಕ್ರಮ ಏರ್ಪಾಟಾಗ್ಬೇಕು. ದೀಕ್ಷಾಸ್ನಾನ ಎನ್ನುವಂತ ಕಾರ್ಯಕ್ರಮ ಏರ್ಪಾಟಾಗ್ಬೇಕಾದ್ರೆ ರಕ್ಷಣೆ ವ್ಯವಸ್ಥೆ ಸಿದ್ಧವಾಗ್ಬೇಕು. ಆ ರೀತಿ ರಕ್ಷಣೆ ವ್ಯವಸ್ಥೆ ಈ ಭೂಮಿ ಮೇಲೆ ಸ್ಥಾಪಿಸಲ್ಪಡ್ಬೇಕಾದ್ರೆ ಅದಕ್ಕಾಗಿ ಯೇಸು ಕ್ರಿಸ್ತರೇ ಪ್ರಾಣ ಕೊಡ್ಬೇಕಾಗಿತ್ತು ಪ್ರಿಯರೇ, ಬೇರೆ ಯಾರಿಂದಲೂ ಸಾಧ್ಯವಾಗ್ಲಿಕ್ಕಿಲ್ಲ. ಆಗಿರೋದ್ರಿಂದ ಯೇಸು ಕ್ರಿಸ್ತರೇ ಬಂದು ಪ್ರಾಣ ತ್ಯಾಗ ಮಾಡಿರುವುದರಿಂದ ಅವರಿಗೆ ಅನುಗುಣವಾಗಿರುವಂತ ನೀತಿಯಿಂದ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಈಗ ದೀಕ್ಷಾಸ್ನಾನ ತೆಗೆದುಕೊಂಡಂತ ನಮ್ಮಲ್ಲಿ ನಾವು ಧರಿಸ್ಕೊಳ್ಬೇಕಾಗಿರುವಂತ ನೂತನ ಗುಣವನ್ನ ಹೆಂಗೆ ದೇವರು ಉಂಟು ಮಾಡಿದ್ದಾರೆ ಅಂತೆ? ಯೇಸು ಕ್ರಿಸ್ತರಿಗೆ ನಮಗೋಸ್ಕರ ಪ್ರಾಣ ಕೊಟ್ಟಂತ, ನಮ್ಮ ಪಾಪಗಳ ನಿಮಿತ್ತ ಬಲಿಯಾಗಿರುವಂತ ಮಹಾಪರಿಶುದ್ಧರಾಗಿರುವಂತ ಯೇಸು ಕ್ರಿಸ್ತರಿಗೆ ಅನುಗುಣವಾಗಿರುವಂತ ನೀತಿ ಅಂದ್ರೆ ನೂತನ ಸ್ವಭಾವದಲ್ಲಿ ಇದೆ ಪ್ರಿಯರೇ. ನೂತನ ಸ್ವಭಾವದಲ್ಲಿ ಯಾವುದಿದೆ? ಲೋಕಾನುಸಾರವಾದ ನೀತಿ ಅಲ್ಲ, ಕ್ರಿಸ್ತನಿಗೆ ಅನುಗುಣವಾದಂತ ನೀತಿ ಇದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ಗೆ ಹೋದ್ರೆ ನಾವು ಇನ್ನ ಏನಂತ ಇದೆ ಇಲ್ಲಿ? ಎರಡನೇ ಪಾಯಿಂಟ್ ಏನು? ದೇವ ಭಯವುಳ್ಳದ್ದಾಗಿಯೂ. ಇಷ್ಟಕ್ಕೂ ದೇವ ಭಯ ಅಂದ್ರೆ ಏನು ಎನ್ನುವಂಥದ್ದನ್ನು ಒಂದ್ಸಾರಿ ಆಲೋಚನೆ ಮಾಡೋಣ. ಈಗ ಮೊದಲನೇ ಪಾಯಿಂಟ್ ನೋಡಿದ್ವಲ್ವಾ, ಯಾಕೆ ದೇವರು ಸತ್ಯಾನುಗುಣವಾದ ನೀತಿ ಅಂತಂದ್ರೆ ದೇವರಿಗೆ ಯೇಸು ಕ್ರಿಸ್ತರಿಗೆ ಅನುಗುಣವಾಗಿರುವಂತ ನೀತಿ. ಯಾಕೆ ಕ್ರಿಸ್ತನಿಗೆ ಅನುಗುಣವಾದ ನೀತಿ ಅಂದ್ರೆ ಅವರೇ ಪ್ರಾಣ ತ್ಯಾಗ ಮಾಡಿ ನಮ್ಗೆ ಈ ಒಂದು ನೂತನವಾದ ಜೀವಿತವನ್ನು ನಮಗೆ ದಯಪಾಲಿಸಿದ್ದಾರೆ ಆಗಿರೋದ್ರಿಂದ. ಮತ್ತೆ ಎರಡನೇ ಪಾಯಿಂಟ್ ಏನಂತ ಹೇಳ್ತಾ ಇದ್ರೆ, ದೇವ ಭಯವುಳ್ಳದಾಗಿ. ಇಷ್ಟಕ್ಕೂ ದೇವರ ಭಯ ಅಂದ್ರೆ ಏನು ಅನ್ನುವಂಥದ್ದನ್ನ ಸ್ವಲ್ಪ ಬೇಗ ನೋಡ್ಕೊಳ್ಳೋಣ, ಸಮಯ ಆಗ್ತಾ ಇದೆ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 13ನೇ ವಚನವನ್ನು ಒಂದ್ಸರಿ ಗಮನಿಸೋಣ ಪ್ರಿಯರೇ. ದೇವರ ವಾಕ್ಯ ಭಯ ಅಂದ್ರೆ ಏನು? ಜ್ಞಾನೋಕ್ತಿಗಳ ಗ್ರಂಥ 8:13. ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಗೆ ಮಾಡುತ್ತೇನೆ. ಸಾಕು, ಥ್ಯಾಂಕ್ ಯು ಅಕ್ಕ. ನೋಡಿ ಪ್ರಿಯರೇ, 8ನೇ ಅಧ್ಯಾಯ 13ನೇ ವಚನದಲ್ಲಿ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಏನು ಹುಟ್ಟಿಸುತ್ತೆ ಅಂತೆ? ದೇವರ ಭಯ ಎನ್ನುವಂಥದ್ದು ನಮ್ಮಲ್ಲಿ ಇದ್ರೆ ಆ ಭಯ ಎನ್ನುವಂಥದ್ದು ನಮಗೆ ಏನ್ ಮಾಡುತ್ತೆ ಅಂತೆ? ಆ ಭಯದಿಂದ ಸಿಗುವಂತ ಬೆನಿಫಿಟ್ ಏನಂತಂದ್ರೆ, ಆ ಭಯ ಎನ್ನುವಂಥದ್ದು ನಮ್ಮನ್ನ ಪಾಪ ದ್ವೇಷಿಗಳನ್ನಾಗಿ ಮಾಡಿ ಪಾಪದಿಂದ ಸಂಪೂರ್ಣವಾಗಿ ನಮಗೆ ಬಿಡುಗಡೆ ನೀಡುತ್ತೆ, ಅಂದ್ರೆ ದೂರ ಮಾಡುತ್ತೆ ಪ್ರೇರೆ. ಅಂತ ಶ್ರೇಷ್ಠವಾಗಿರುವಂತದ್ದು ದೇವರ ಭಯ. ಅಂದ್ರೆ ದೇವರ ಭಯದಲ್ಲಿರುವಂತ ಶ್ರೇಷ್ಠತೆ ಏನು? ಅದು ನಮ್ಮನ್ನ ಪಾಪದಿಂದ ದೂರ ಮಾಡುತ್ತೆ ಪ್ರೇರೆ. ಪಾಪ ದ್ವೇಷಿಗಳನ್ನಾಗಿ ನಮ್ಮನ್ನು ಮಾಡುತ್ತೆ ಅಂತೆ. ಅಂತ ಶ್ರೇಷ್ಠವಾಗಿರುವಂತ ದೇವರ ಭಯವುಳ್ಳದಾಗಿ ನಿರ್ಮಾಣವಾಗಿರುವಂತದ್ದು ಯಾವುದು ಹೇಳಿ? ನೂತನ ಸ್ವಭಾವ. ನೂತನ ಸ್ವಭಾವ ಹೆಂಗೆ ನಿರ್ಮಾಣವಾಗಿದೆ? ಅದು ಸತ್ಯಾನುಗುಣವಾದ ನೀತಿಯುಳ್ಳದಾಗಿ, ಎರಡನೇದಾಗಿ ದೇವ ಭಯವುಳ್ಳದಾಗಿ ಅಂತ ನೋಡ್ತಾ ಇದೀವಲ್ವಾ? ಆ ದೇವ ಭಯ ಅಂತಂದ್ರೆ ಅಂತ ನಾವು ಈಗ ನೋಡ್ಕೊಳ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ದೇವರ ಭಯ ಅಂತಂದ್ರೆ ಅದು
ಪಾಪ ದ್ವೇಷವನ್ನು ಉಂಟು ಮಾಡುವಂತದ್ದು. ಅಂದ್ರೆ ಪಾಪಕ್ಕೆ ದ್ವೇಷಿಗಳನ್ನಾಗಿ ನಮ್ಮನ್ನು ಉಂಟು ಮಾಡಿ ನಮ್ಮಲ್ಲಿ ಪಾಪ ದ್ವೇಷವನ್ನು ಉಂಟು ಮಾಡಿ ಪಾಪದಿಂದ ನಮ್ಮನ್ನ ಸಂಪೂರ್ಣವಾಗಿ ದೂರ ಮಾಡಿ ದೇವರ ಕಡೆಗೆ ನಡೆಸುವಂತದ್ದೇ ದೇವರ ಭಯ. ಅಂತ ಶ್ರೇಷ್ಠವಾಗಿರುವಂತ ದೇವರ ಭಯವುಳ್ಳದ್ದಾಗಿ ಭಯವನ್ನು ಅಂದ್ರೆ ಉಳ್ಳದಾಗಿ ನಿರ್ಮಾಣವಾಗಿರುವಂತದ್ದೇ ಈ ನೂತನ ಸ್ವಭಾವ ಪ್ರೇರೆ. ಇನ್ನು ದೇವರ ಭಯ ಅಂದ್ರೆ ಏನು ಅಂತಂದ್ರೆ ಇನ್ನು ಅನೇಕ ಪಾಯಿಂಟ್ಗಳಿದೆ. ಅಂದ್ರೆ ದೇವರ ಭಯ ಅಂದ್ರೆ ಏನಂದ್ರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ. ಇನ್ನು ದೇವರ ಭಯ ಅಂದ್ರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯವು ಜೀವದಾಯಕವು. ಮತ್ತೆ ಇನ್ನೂ ಒಂದು ಪಾಯಿಂಟ್ ಇದೆ ಪ್ರೇರ, ಅದನ್ನು ಒಂದು ಸ್ವಲ್ಪ ಬೇಗನೆ ನೋಡ್ಕೊಳ್ಳೋಣ. ದೇವರ ಭಯ ಅಂದ್ರೆ ಏನಂತಂದ್ರೆ ಇದೇ ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದ್ಸರಿ ನೋಡೋಣ. 7ನೇ ವಚನವನ್ನು ಒಂದ್ಸರಿ ನೋಡೋಣ. ಓದಕ್ಕೆ ಇದೇ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಥ್ಯಾಂಕ್ ಯು ಅಕ್ಕ. ಇಲ್ಲಿ ನೋಡಿ ಪ್ರಿಯರೇ, ಯೆಹೋವನ ಭಯವನ್ನ ಈಗ ನಾವು ಆಲೋಚನೆ ಮಾಡ್ತಿದ್ವಿ. ಆ ಭಯದಿಂದ ನಿರ್ಮಾಣವಾಗಿರುವಂತದ್ದು ಯಾವ್ದು? ದೇವರ ಭಯದಿಂದ ನಿರ್ಮಿಸಲ್ಪಟ್ಟಿರುವಂತದ್ದು ಯಾವ್ದು? ನೂತನ ಸ್ವಭಾವ ಅಲ್ವಾ? ಈಗ ದೇವರ ಭಯ ಅಂದ್ರೆ ಏನಂತ ನೋಡ್ಕೊಳ್ತಾ ಇದ್ವಿ. 1ನೇ ಪಾಯಿಂಟ್ ಅಲ್ಲಿ ದೇವರ ಭಯ ನಮ್ಮಲ್ಲಿ ಪಾಪ ದ್ವೇಷ ಉಂಟು ಮಾಡುತ್ತೆ ಅಂತ ನೋಡಿದ್ವಿ. 2ನೇದಾಗಿ ದೇವರ ಭಯವೇ ತಿಳುವಳಿಕೆಗೆ ಮೂಲವು ಅಂತ ಹೇಳ್ತಾ ಇದೆ. ಇಷ್ಟಕ್ಕೂ ದೇವರ ಭಯದಿಂದ ನಮಗೆ ಏನ್ ಬೆನಿಫಿಟ್ ಅಂದ್ರೆ ಅದು ತಿಳುವಳಿಕೆಗೆ ಮೂಲ ಅಂತೆ. ಹಾಗಾದ್ರೆ ತಿಳುವಳಿಕೆ ಇದ್ರೆ ನಮ್ಗೆ ಏನ್ ಬೆನಿಫಿಟ್, ತಿಳುವಳಿಕೆಯಿಂದ ನಮ್ಗೆ ಏನ್ ಪ್ರಯೋಜನ ಅಂತ ನಾವು ಪ್ರಶ್ನೆ ಹಾಕಿದ್ರೆ ಜಸ್ಟ್ ಅದರಿಂದ ಏನು ಪ್ರಯೋಜನ ಅಂತ ನಾವು ನೋಡ್ಕೊಳ್ಳೋದಕ್ಕೋಸ್ಕರ ಒಂದ್ ಪೇಜ್ ಟರ್ನ್ ಮಾಡಿ ಈ ಕಡೆ ಬನ್ನಿ. ಆ 2ನೇ ಅಧ್ಯಾಯ 11ನೇ ವಚನವನ್ನು ಒಂದ್ಸರಿ ನೋಡಿ. ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. 10ನೇ ವಚನ ಓದಕ ಒಂದ್ಸರಿ ಅದ್ರ ಮೇಲೆ. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು. ಇಷ್ಟಕ್ಕೂ ದೇವ್ರು ನೋಡುವಂತ ಅಂದ ಯಾವುದು ಪ್ರೇರೆ? ಒಳಗಣ ಶೃಂಗಾರವನ್ನ ಅಥವಾ ಹೊರಗಣ ಶೃಂಗಾರವನ್ನ? ಒಳಗಣ ಶೃಂಗಾರವನ್ನ ಅಲ್ವಾ ದೇವ್ರು ನೋಡುವಂತದ್ದು. ಅಂದ್ರೆ ದೇವ್ರು ನೋಡುವಂತ ಅಂದ ಯಾವುದು ಅಂತಂದ್ರೆ ಒಳಗಡೆ ಆತ್ಮಕ್ಕೆ ಸಂಬಂಧಪಟ್ಟಂತ ಅಂದವನ್ನು ನೋಡ್ತಾರೆ. ಹೊರಗಡೆ ನಾವು ಎಷ್ಟೇ ದೊಡ್ಡ ಅಂದ್ರೆ ಬಂಗಾರ ಆಭರಣಗಳನ್ನ ಧರಿಸ್ಕೊಂಡು ಎಷ್ಟು ನೀಟಾಗಿ ನಾವು ಮೇಕಪ್ ಮಾಡ್ಕೊಂಡ್ರು ಕೂಡ ಇದನ್ನ ದೇವ್ರು ನೋಡಲ್ಲ ಅಂತ ಪ್ರೇರೆ. ಇದನ್ನ ಪಕ್ಕಕ್ಕೆ ಇರ್ತಾರೆ. ದೇವ್ರು ನೋಡುವಂತದ್ದು ಯಾವುದಂತೆ? ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆತ್ಮ ಎಷ್ಟು ಅಂದವಾಗಿದೆ ಅಂತ ನೋಡ್ತಾರೆ. ಹಾಗಾದ್ರೆ ಆ ಆತ್ಮಕ್ಕೆ ಸಂಬಂಧಪಟ್ಟಂತ ಅಂದ ಅಂದ್ರೆ ಅಂದವಾಗಿ ಕಾಣ್ಬೇಕಾದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಅಂದ ಯಾವುದು ಅಂತ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ದೇವರು ನೋಡುವಂತದ್ದು ಯಾವುದು? ಆತ್ಮಕ್ಕೆ ಸಂಬಂಧಪಟ್ಟಂತ ಅಂದವನ್ನ ದೇವ್ರು ನೋಡ್ತಾರೆ. ದೇವರು ನೋಡುವಂತ ಅಂದವಾಗಿ ನಮ್ಮನ್ನ ಮಾರ್ಪಡಿಸುವಂತದ್ದು ಯಾವುದು ಅಂತಂದ್ರೆ ಆತ್ಮಕ್ಕೆ ಅಂದ ಯಾವುದು ಅಂತ ನಾವು ನೋಡಿದ್ರೆ ತಿಳುವಳಿಕೆ ಅಂತ ಹೇಳುತ್ತೆ. ಅಂತ ಶ್ರೇಷ್ಠವಾಗಿರುವಂತ ಆತ್ಮಕ್ಕೆ ಅಂದವಾಗಿರುವಂತ ತಿಳುವಳಿಕೆಗೆ ಮೂಲ ಯಾವುದು ಹೇಳಿ? ದೇವರ ಭಯ. ಈ ಮುಂಚೆ ನಾವು ನೋಡ್ಕೊಂಡ್ ಬಂದ್ವಲ್ಲ 1:7 ದೇವರ ಭಯವೇ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವಂತ ನೋಡಿದ್ವಲ್ವಾ? ಅಂದ್ರೆ ತಿಳುವಳಿಕೆ ಏನು ಅಂತಂದ್ರೆ ಅದು ಆತ್ಮಕ್ಕೆ ಅಂದವಾಗಿರುತ್ತೆ. ಅಂದ್ರೆ ದೇವರು ನೋಡುವಂತ ಅಂದ ಯಾವ್ದಾದ್ರು ದೇವರು ಅಂದವನ್ನು ನೋಡ್ತಾರೋ ದೇವರಿಗೆ ಇಷ್ಟವಾಗಿರುವಂತ ಅಂದವನ್ನು ನೀಡುವಂತದ್ದೇ ತಿಳುವಳಿಕೆ ಆಗಿದೆ. ಆ ತಿಳುವಳಿಕೆನೇ ನಮ್ಮ ಆತ್ಮಕ್ಕೆ ಅಂದವಾಗಿದೆ ಅಂತ ಪ್ರೇರೆ. ಅಂತ ಶ್ರೇಷ್ಠವಾಗಿರುವಂತ ತಿಳುವಳಿಕೆಗೆ ಮೂಲ ದೇವರ ಭಯವಾದ್ರೆ ಆ ಭಯದಿಂದನೇ ಆ ಭಯವು ಕೂಡ ಭಯದ ಮೂಲಕ ಯಾವ್ದು ನಿರ್ಮಿಸಲ್ಪಟ್ಟಿದೆ? ನೂತನ ಸ್ವಭಾವ. ಒಂದ್ಸರಿ ಅಲ್ಲಿಗೆ ಹೋಗುವಂತ ಪ್ರಯತ್ನ ಮಾಡೋಣ. ಮತ್ತೆ ಅಲ್ಲಿ ಬರೋಣ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ರಿಂದ 23-24 ವಚನವನ್ನು ಓದೋಣ ಮತ್ತೊಂದ್ಸಾರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿ ಪ್ರೇರೆ, ವಾಕ್ಯನೇ ಹೇಳ್ತಾ ಇದೆ ಅಲ್ವಾ? ಏನಂತ ಹೇಳ್ತಾ ಇದೆ ಅಂತಂದ್ರೆ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ದೇವರ ಹೋಲಿಕೆಯ ಮೇರೆಗೆ ಯಾಕೆಂತಂದ್ರೆ ನಾವು ದೇವರ ಹೋಲಿಕೆಯನ್ನ ಕಳೆದುಕೊಂಡಂತ ದೇವರ ಹೋಲಿಕೆನ ದೇವರು ನಮಗೆ ಕೊಡೋದಕ್ಕೋಸ್ಕರ ಆ ಹೋಲಿಕೆಗೆ ಅನುಸಾರವಾಗಿ ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. 2ನೇದಾಗಿ ನೆಕ್ಸ್ಟ್ 2 ಪಾಯಿಂಟ್, ಮುಖ್ಯವಾದ 2 ಪಾಯಿಂಟ್ ಏನು? ಕ್ರಿಸ್ತನಿಗೆ ಅನುಗುಣವಾಗಿರುವಂತ ನೀತಿ, ಸತ್ಯಾನುಗುಣವಾದಂತ ನೀತಿಯುಳ್ಳದಾಗಿ, 2ನೇದಾಗಿ ದೇವ ಭಯ ಉಳ್ಳದಾಗಿಯೂ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಈ ಸತ್ಯಾನುಗುಣವಾದಂತ ನೀತಿ ಅಂದ್ರೆ ಏನಂತ ನೋಡ್ಕೊಂಡಿವಿ? ಕ್ರಿಸ್ತನಲ್ಲಿರುವಂತ ನೀತಿ, ಕ್ರಿಸ್ತನಿಗೆ ಅನುಗುಣವಾಗಿರುವಂತ ನೀತಿ ಅಂತ ನೋಡ್ಕೊಂಡ್ವಿ. 2ನೇ ಪಾಯಿಂಟ್ ದೇವ ಭಯ ಅಂದ್ರೆ ಏನು ಅಂತ 2 ಪಾಯಿಂಟ್ ನೋಡ್ಕೊಂಡ್ವಿ, ಮರಿಬಾರದು. ಏನು 1ನೇ ಪಾಯಿಂಟ್ ಅಂತಂದ್ರೆ ಪಾಪ ದ್ವೇಷವನ್ನುಂಟು ಮಾಡುತ್ತೆ ದೇವರ ಭಯ. 2ನೇದಾಗಿ ಇನ್ನು ಅನೇಕ ಪಾಯಿಂಟ್ ಇದೆ, ನಮಗೆ ಬೇಕಾಗಿರುವಂತ ಪಾಯಿಂಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಏನೇನು? ಮುಖ್ಯವಾಗಿ 1ನೇದಾಗಿ ಪಾಪ ದ್ವೇಷವನ್ನುಂಟು ಮಾಡುತ್ತೆ. ಅಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಪಾಪ ದ್ವೇಷಗಳನ್ನಾಗಿ ಮಾಡಿ ಪಾಪದಿಂದ ನಮ್ಮನ್ನ ದೂರ ಮಾಡಿ ದೇವರ ಬಳಿಗೆ ಸೇರಿಸುವಂತದ್ದು ದೇವರ ಭಯವಾದ್ರೆ ಆ ಭಯದಿಂದ ನಿರ್ಮಾಣವಾಗಿರುವಂತದ್ದು ಯಾವುದು? ನೂತನ ಸ್ವಭಾವ. ಇನ್ನು ದೇವರ ಭಯ ಎನ್ನುವಂತದ್ರಲ್ಲಿ 2ನೇ ಪಾಯಿಂಟ್ ನೋಡ್ಕೊಂಡ್ವಿ. ಏನು ಅಂತಂದ್ರೆ ಅದು ದೇವರ ಭಯವೇ ತಿಳುವಳಿಕೆಗೆ ಮೂಲ ಅಂತ ನೋಡ್ಕೊಂಡ್ವಿ. ಇಷ್ಟಕ್ಕೂ ತಿಳುವಳಿಕೆ ಅಂದ್ರೆ ಏನು ಅಂತಂದ್ರೆ ಆತ್ಮಕ್ಕೆ ಅಂದ. ಅಂದ್ರೆ ಆತ್ಮಕ್ಕೆ ಅಂದ ಬರ್ಬೇಕಾದ್ರೂ ಕೂಡ ದೇವರ ಭಯ ಎನ್ನುವಂಥದ್ದು ಪ್ರಾಮುಖ್ಯವಾಗಿದೆ ಎನ್ನುವಂಥದ್ದು ಇಲ್ಲಿ ನಮ್ಗೆ ವಾಕ್ಯ ಸ್ಪಷ್ಟವಾಗಿ ತಿಳಿತದೆ. ಅಂದ್ರೆ ಆತ್ಮಕ್ಕೆ ಅಂದವಾಗಿರುವಂತ ತಿಳುವಳಿಕೆಗೆ ಮೂಲವೇ ದೇವರ ಭಯ ಅಂತೆ ಪ್ರೇರೆ.
ಹಾಗೇನೆ ಈಗ ದೇವ್ರ ಭಯದಲ್ಲಿ ನಾವು ಇಷ್ಟು ನೋಡ್ಕೊಂಡ್ವಿ. ಇನ್ನು ಈಗ 2 ಪಾಯಿಂಟ್ ನಾವು ಮರ್ಯಾದೆ ಇರ್ಬೇಕಾಗಿರುವಂತಂದ್ರೆ ಮರ್ಯಾದೆ ಇರ್ಬೇಕಾಗಿರುವಂತ 2 ಪಾಯಿಂಟ್ ನೆನಪಿಟ್ಕೊಳ್ಬೇಕಾಗಿರುವಂತ 2 ಪಾಯಿಂಟ್ ಏನು, ದೇವರ ಹೋಲಿಕೆಗೆ ಅನುಸಾರವಾಗಿ ಅದು ನಿರ್ಮಾಣವಾಗಿ ಅಷ್ಟು ಮಾತ್ರವಲ್ಲದೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ, ಅಂದ್ರೆ ಯೇಸು ಕ್ರಿಸ್ತನಿಗೆ ಅನುಗುಣವಾದಂತ ನೀತಿಯುಳ್ಳದಾಗಿಯೂ, ಎರಡನೇದಾಗಿ ದೇವರ ಭಯವುಳ್ಳದಾಗಿಯೂ ನಿರ್ಮಾಣವಾಗಿರುವಂತದ್ದೇ ಈ ನೂತನ ಸ್ವಭಾವ ಪ್ರೇರೆ, ನೂತನ ಸ್ವಭಾವ. ಇನ್ನು ನೂತನ ಸ್ವಭಾವಕ್ಕಿರುವಂತಹ ಸ್ಪೆಷಲ್ ಪವರ್ ಇನ್ನೂ ಒಂದು ಪಾಯಿಂಟ್ ಇದೆ ಪ್ರೇರೆ. ಆ ಒಂದು ಪಾಯಿಂಟ್ ಅನ್ನು ನೋಡಿಕೊಂಡು ನಾವು ಸಂದೇಶವನ್ನು ಮುಕ್ತಾಯ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋಣ. 2 ಪಾಯಿಂಟ್ ಈಗ ನೋಡ್ಕೊಂಡಿದ್ವಿ, ಇನ್ನು 3ನೇ ಪಾಯಿಂಟ್ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಅದು ಅಮೂಲ್ಯವಾಗಿರುವಂತ ಶ್ರೇಷ್ಠವಾಗಿರುವಂತ ಪಾಯಿಂಟ್ ಆಗಿದೆ. ಅದನ್ನು ಕೂಡ ಒಂದ್ಸರಿ ನಾವು ಆಲೋಚನೆ ಮಾಡೋದಾದ್ರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ಒಂದ್ಸರಿ ಓದಿ ಅಕ್ಕ. ಕೊಲೊಸ್ಸೆಯವರಿಗೆ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಸಾಕು ಅಕ್ಕ. ಗಮನಿಸಿ ಪ್ರಿಯರೇ, ಈ ಸ್ವಭಾವವು ಅಂದ್ರೆ ಯಾವ ಸ್ವಭಾವವು? ಒಂದ್ ಪಾಯಿಂಟ್ ಮೇಲೆ, ಒಂದ್ ಲೈನ್ ಮೇಲಿಂದ ಬಂದ್ರೆ ಸ್ಪಷ್ಟವಾಗಿರುತ್ತೆ. ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ. ಅಂದ್ರೆ ಇಲ್ಲಿ ಕೂಡ ನೋಡಿ ಸ್ಪಷ್ಟವಾಗಿ ಹೇಳ್ತಿದ್ರೆ, ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ಅಂದ್ರೆ ನೂತನ ಸ್ವಭಾವವು ದೇವರ ಹೋಲಿಕೆಗೆ ಅನುಸಾರವಾಗಿ ನಿರ್ಮಾಣವಾಗಿದೆ ಎನ್ನುವಂಥದ್ದು ಇಲ್ಲಿ ಇನ್ನೂ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಇನ್ನೇನಂತ ಹೇಳ್ತಾ ಇದ್ರೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನುಂಟು ಮಾಡುತ್ತದೆ. ದಿನೇ ದಿನೇ ನೂತನವಾಗುತ್ತಾ ಏನ್ ಮಾಡುತ್ತೆ ಅಂತ ನಮ್ಮಲ್ಲಿ? ಪೂರ್ಣ ಜ್ಞಾನವನ್ನುಂಟು ಮಾಡುತ್ತೆ ಅಂತ ಪ್ರೇರೆ. ಇದು ಪೂರ್ಣ ಜ್ಞಾನ ಅಂದ್ರೆ ಏನು ಅಂದ್ರೆ, ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತಾ ನಮಗೆ ಫಿಲ್ಟರ್ ಮಾಡ್ತಾ ಈ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಾ? ಪೂರ್ಣ ಜ್ಞಾನ ಅಂದ್ರೆ ಯಾವ್ದು ಗೊತ್ತಾ? ಕ್ರಿಸ್ತನ ಸಾರೂಪ್ಯ ಪ್ರೇರೆ. ಕ್ರಿಸ್ತನ ಸಾರೂಪ್ಯಕ್ಕೆ ಅಂದ್ರೆ ಸಂಪೂರ್ಣವಾಗಿ ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತಾ ಯೇಸು ಕ್ರಿಸ್ತರ ಸಾರೂಪ್ಯದೆಡೆಗೆ ಸಂಪೂರ್ಣವಾಗಿ ನಡೆಸುವಂತ ಶ್ರೇಷ್ಠವಾದ ಸಾಧನೆ ಯಾವ್ದಾದ್ರು ಇದೆ ಅಂತಂದ್ರೆ ಅದುವೇ ನೂತನ ಸ್ವಭಾವ ಪ್ರೇರೆ. ನೂತನ ಸ್ವಭಾವಕ್ಕಿರುವಂತ ಇದು ಸ್ಪೆಷಲ್ ಗುಣ. ಇನ್ನೊಂದು, ಇಷ್ಟಕ್ಕೂ ಪೂರ್ಣ ಜ್ಞಾನ ಅಂತಂದ್ರೆ ಕ್ರಿಸ್ತನ ಸಾರೂಪ್ಯನೇನ ಅನ್ನೋದಕ್ಕೆ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾತನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಅಂತ ಇದಲ್ವಾ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇಲ್ಲಿ ಈ ಸ್ವಭಾವವು ಅನ್ನುವಂಥದ್ರಲ್ಲಿ ಒಂದು ಫುಟ್ ನೋಟ್ ಇರುತ್ತೆ ನೋಡಿ, 21. ಆ 21 ಫುಟ್ ನೋಟ್ ನಾವು ನೋಡಿದ್ರೆ ಮತ್ತೊಂದು ರೆಫರೆನ್ಸ್ ನಮಗೆ ಕಾಣುತ್ತೆ. 21 ಫುಟ್ ನೋಟ್ ಅಲ್ಲಿ ಏನಿದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ ಅಂತ ಬರೆಯಲ್ಪಟ್ಟಿದೆ. ಒಂದ್ಸರಿ ಅಲ್ಲಿ ಹೋಗಿ ಬರೋಣ ಪ್ರಿಯರೇ. ಅಂದ್ರೆ ದಿನೇ ದಿನೇ ನಮ್ಮನ್ನ ನೂತನ ಮಾಡಿ ಪೂರ್ಣ ಜ್ಞಾನದ ಕಡೆ ನಡೆಸುತ್ತೆ ಅಂತ ಇದೆ ಅಲ್ವಾ. ಪೂರ್ಣ ಜ್ಞಾನ ಅಂದ್ರೆ ಯಾವ ಕಡೆ ನಡೆಸುತ್ತೆ ಅನ್ನುವಂಥದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಒಂದ್ಸರಿ ನೋಡ್ಕೊಂಡ್ ಬರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನವನ್ನು ಒಂದ್ಸರಿ ಓದಿಯಕ್ಕ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದನು. ಸಾಕು ಅಕ್ಕ. ಇಲ್ಲಿ ನೋಡಿ ಪ್ರಿಯರೇ, ಗಮನಿಸಿ, ತನ್ನ ಮಗನ ಅಂದ್ರೆ 29ನೇ ವಚನದ ಕೊನೆಯ ಲೈನ್ ಅಲ್ಲಿ ನಾವು ನೋಡಿದ್ರೆ, ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ನಮಗೆ ಮೊದಲೇ ನೇಮಿಸಿದನು. ಮಗನ ಸಾರೂಪ್ಯ ಅಂದ್ರೆ ಕ್ರಿಸ್ತನ ಸಾರೂಪ್ಯ ಪ್ರೇರೆ. ಇನ್ನು ನಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಮಗನ ಸಾರೂಪ್ಯ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಒಂದು ಫುಟ್ ನೋಟ್ ಇರುತ್ತೆ ನೋಡಿ ಪ್ರೇರೆ. ಅಲ್ಲಿ ಕೂಡ ಒಂದು ಫುಟ್ ನೋಟ್ ಇರುತ್ತೆ. ಆ ಫುಟ್ ನೋಟ್ ನಾವು ನೋಡಿದ್ರೆ ಈಗ ನಾವೇನಾದ್ರು ನೋಡ್ಕೊಂಡ್ ಬಂದಿದೀವಲ್ವಾ, ಅದೇ ಪಾಯಿಂಟ್ ಮತ್ತೆ ನಮ್ಗೆ ಕಾಣಿಸುತ್ತೆ. ಅಂದ್ರೆ ಅಲ್ಲಿಗೆ ನಮ್ಗೆ ಮತ್ತೆ ಕರ್ಕೊಂಡು ಹೋಗುತ್ತೆ ಪ್ರೇರೆ. ಏನಂತ ಇದೆ ಅಂತಂದ್ರೆ, ಅಲ್ಲಿ ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಅನ್ನುವಂಥದ್ರಲ್ಲಿ 4 ಫುಟ್ ನೋಟ್ ನಂಬರ್ ಇರುತ್ತೆ. ಫುಟ್ ನೋಟ್ 3 ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ 3 ಫುಟ್ ನೋಟ್ ನಂಬರ್ 3 ಇರುತ್ತೆ. ಆ 3ಅನ್ನ ನಾವು ನೋಡಿದ್ರೆ, ಆ 3ನೇ ಫುಟ್ ನೋಟ್ ಅಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮತ್ತೆ 10ನೇ ವಚನ ಅದನ್ನೇ ತೋರಿಸುತ್ತೆ ಪ್ರೇರೆ. ಅಂದ್ರೆ ಇದು ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತಾ ಪೂರ್ಣ ಜ್ಞಾನ. ಏನು ಈ ಪೂರ್ಣ ಜ್ಞಾನ ಅಂತಂದ್ರೆ, ನಮ್ಮನ್ನ ದಿನೇ ದಿನೇ ಫಿಲ್ಟರ್ ಮಾಡಿ ಕೊನೆಗೆ ನಮ್ಮನ್ನ ಯೇಸು ಕ್ರಿಸ್ತರ ಸಾರೂಪ್ಯದ ಎಡೆಗೆ ನಡೆಸುವಂತ ಶ್ರೇಷ್ಠವಾದ ಸಾಧನವಾಗಿ ಇದು ಉಂಟಾಗಿದೆ ಪ್ರೇರೆ. ಅಂದ್ರೆ ನೂತನ ಸ್ವಭಾವ ಅಂತಂದ್ರೆ ಅನೇಕರು ನಾವು ಹೆಂಗ್ ತಿಳ್ಕೊಂಡಿರ್ತೀವಿ ಅಂತಂದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಸಿನಿಮಾ ನೋಡ್ತಿದ್ದೆ, ಸೀರಿಯಲ್ ನೋಡ್ತಾ ಇದ್ದೆ. ಈಗ ನಾನು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೀನಿ, ನಾನು ಸೀರಿಯಲ್ ನೋಡಲ್ಲ, ಸಿನಿಮಾ ನೋಡಲ್ಲ, ಅದಕ್ಕೆ ನನ್ನ ನೂತನ ಸ್ವಭಾವ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಳ್ತಾ ಇರ್ತೀನಿ. ಆದ್ರೆ ಸಿನಿಮಾ ನೋಡದೇ ಇರುವಂತದ್ದು, ಜಸ್ಟ್ ಸೀರಿಯಲ್ ನೋಡದೇ ಇರುವಂತದ್ದು ಮಾತ್ರ ನೂತನ ಸ್ವಭಾವ ಅಲ್ಲ. ಅದು ಕೂಡ ನೂತನ ಸ್ವಭಾವದಲ್ಲಿ ಚಿಕ್ಕ ಒಂದು ಪಾರ್ಟ್ಸ್ ಅಷ್ಟೇ ಹೊರತು, ಆದ್ರೆ ಅದೇ ನೂತನ ಸ್ವಭಾವ ಅಲ್ಲ ಅಂತ ಪ್ರೇರೆ. ನೂತನ ಸ್ವಭಾವ ಅಂದ್ರೆ ಏನಂತ ಗೊತ್ತಾ? ನಾವು ಬದುಕಿರೋ ತನಕ ನಮ್ಮನ್ನ ಫಿಲ್ಟರ್ ಮಾಡಿ ಕೊನೆಗೆ ಯೇಸು ಕ್ರಿಸ್ತನ ಸಾರೂಪ್ಯದೆಡೆಗೆ ಸಂಪೂರ್ಣವಾಗಿ ನಮ್ಮನ್ನ ನಡೆಸುವಂತ ಶ್ರೇಷ್ಠ ಸಾಧನವು ನೂತನ ಸ್ವಭಾವವಾಗಿದೆ ಅಂತೆ. ಇದನ್ನ ನಾವು ಸ್ವಲ್ಪ ಏನಾದ್ರೂ ಒಂದ್ ಚಿಕ್ಕ ಪುಟ್ಟ ಬಿಟ್ಕೊಂಡಿದೀವಿ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೀನಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗಿದ್ದೀವಿ ಅನ್ನೋದಕ್ಕೆ
ಸೂಚನೆ ಏನಂತಂದ್ರೆ ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿರ್ಬೇಕು ನಾವು. ಆ ರೀತಿ ಸಾರೂಪ್ಯ ಉಳ್ಳವರಾಗುವಂತೆ ಮಾಡುವಂತದ್ದು ಸಂಪೂರ್ಣವಾಗಿ ನಮ್ಮನ್ನ ನೂತನ ಪಡಿಸುತ್ತ. ಅಂದ್ರೆ ಇದು ಒಂದು ದಿನ ಅಥವಾ 2 ದಿನದಲ್ಲಿ ನಡೆಯುವಂತ ಕೆಲಸ ಅಲ್ಲ, ಅದು ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತೆ ಅಂತ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ನಮ್ಮನ್ನ ದಿನೇ ದಿನೇ ಫಿಲ್ಟರ್ ಮಾಡಿ ನೂತನ ಪಡಿಸುತ್ತಾ, ಆತ್ಮದ ವಿಷಯದಲ್ಲಿ ನಮ್ಮನ್ನ ನೂತನ ಪಡಿಸುತ್ತಾ ಕೊನೆಗೆ ನಮ್ಗೆ ಎಲ್ಲಿಗೆ ರೀಚ್ ಮಾಡುತ್ತಂತೆ? ಯೇಸು ಕ್ರಿಸ್ತರ ಸಾರೂಪ್ಯ ಉಳ್ಳವರನ್ನಾಗಿ ನಮ್ಮನ್ನ ಮಾಡುತ್ತೆ ಅಂತ ಪ್ರೀತಿ. ನೂತನ ಸ್ವಭಾವಕ್ಕಿರುವಂತಹ ಶ್ರೇಷ್ಠವಾದ ಈ ಮೀನಿಂಗ್. ಇನ್ನ ಕೊನೆಯದಾಗಿ ಇಷ್ಟಕ್ಕೂ ಈಗ ನೂತನ ಸ್ವಭಾವವನ್ನು ಕುರಿತು ನೋಡ್ಕೊಂಡು ಬಂದರಲ್ಲಿ 3ನೇ ಪಾಯಿಂಟ್ ಏನಂತಂದ್ರೆ, ಇದು ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತಾ ಕ್ರಿಸ್ತನ ಸಾರೂಪ್ಯದ ಕಡೆಗೆ ನಡೆಸುತ್ತೆ ಅಂತ ನೋಡ್ಕೊಂಡಿದ್ವಲ್ವಾ. ಹೀಗೆ ನಿಜವಾಗ್ಲೂ ಅನುಭವ ಅಂತಂದ್ರೆ ಈ ನೂತನ ಸ್ವಭಾವವನ್ನು ಧರಿಸ್ಕೊಂಡಂತವ್ರು ನಿಜವಾಗ್ಲೂ ಅನುಭವಿಸಿದಾರ? ಈ ರೀತಿ ಅನುಭವದಿಂದ ಯಾರಾದ್ರೂ ಮಾತನಾಡಿದಾರ ಸತ್ಯವೇದದಲ್ಲಿ ಅಂತಂದ್ರೆ, ಆ ನೂತನ ಸ್ವಭಾವದ ಒಂದು ಅನುಭವದ ಮಾತು, ಅಂದ್ರೆ ನೂತನ ಸ್ವಭಾವ ನಮ್ಮನ್ನ ದಿನೇ ದಿನೇ ನೂತನ ಪಡಿಸುತ್ತೆ ಅನ್ನೋದಕ್ಕೆ ಒಂದು ಅನುಭವದ ಮಾತು ಭಕ್ತರು ಯಾರಾದ್ರೂ ಮಾತನಾಡಿದಾರ ಅಂತಂದ್ರೆ ಮಾತನಾಡಿದರೆ ಪ್ರಿಯರೇ. ಆ ಮಾತನಾಡಿರುವಂತ ಭಕ್ತನು ಯಾರಂತಂದ್ರೆ ಬೇರೆ ಯಾರಲ್ಲ, ಅಪೊಸ್ತಲನಾಗಿರುವಂತ ಪೌಲರವರು. ಈ ಪೌಲರವರೇ ಬರೀತಾ ಒಂದು ಅದ್ಭುತವಂತ ಮಾತು ಹೇಳ್ತಾರೆ. ಒಂದ್ಸರಿ ಆ ಮಾತನ್ನ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾವು ಸಮಯ ಆಗಿರೋದ್ರಿಂದ ಮುಕ್ತಾಯ ಮಾಡ್ಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಒಂದ್ಸರಿ ಗಮನಿಸಿ. 4:16. ಆದದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಸಾಕು ಅಕ್ಕ. ನೋಡಿ ಪ್ರಿಯರೇ, ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ? ಅಪೊಸ್ತಲರಾಗಿರುವಂತ ಪೌಲರವರು ಹೇಳ್ತಿರುವಂತ ಮಾತು. ಏನಂತ ಹೇಳ್ತಿದ್ದಾರೆ ಅವರು ಅಂತಂದ್ರೆ, ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಇವರು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಅಂದ್ರೆ ಈ ಮಾತು ನಾವು ಎಲ್ಲಿ ನೋಡ್ಕೊಂಡಿದ್ವಿ ಈ ಮುಂಚೆ? ಈ ಹೊಸದಾಗಿ ಅಂದ್ರೆ ನಮ್ಮನ್ನ ದಿನೇ ದಿನೇ ಹೊಸದಾಗಿ ಮಾಡುವಂತದ್ದು ಯಾವುದು ಹೇಳಿ? ಕ್ರಿಸ್ತನ ಸಾರೂಪ್ಯದ ಕಡೆಗೆ ನಡೆಸುವಂತದ್ದು ಯಾವುದು ಅಂತ ನಾವು ನೋಡ್ಕೊಂಡಿದ್ವಿ ಹೇಳಿ? ನೂತನ ಸ್ವಭಾವ ಅಲ್ವಾ? ಅಂದ್ರೆ ಆ ನೂತನ ಸ್ವಭಾವ ನಮ್ಮನ್ನ ದಿನೇ ದಿನೇ ನೂತನ ಪಡಿಸುವಂತದ್ದಾಗಿದೆ. ಆ ರೀತಿ ನಿಜವಾಗ್ಲೂ ನೂತನ ಸ್ವಭಾವವು ದಿನೇ ದಿನೇ ನಮ್ಮನ್ನ ಆಂತರ್ಯದಲ್ಲಿ ನೂತನ ಪಡಿಸಿ ಕ್ರಿಸ್ತನ ಸಾರೂಪ್ಯದೆಡೆಗೆ ನಡೆಸುತ್ತೆ ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಪೊಸ್ತಲರಾಗಿರುವಂತ ಪೌಲರವರು. ಅವರೇ ಸ್ವತಃ ಹೇಳ್ತಿರುವಂತ ಮಾತು, ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಪ್ರೇರೆ. ಅಂತಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ನೂತನ ಸ್ವಭಾವ, ಅಂದ್ರೆ ನಾವು ನೂತನ ಸ್ವಭಾವ ಧರಿಸ್ಕೊಂಡ್ರೆ ಆ ನೂತನ ಸ್ವಭಾವವು ಎಷ್ಟು ಶ್ರೇಷ್ಠವಾದದ್ದು ಎನ್ನುವಂಥದ್ದನ್ನ ವಾಕ್ಯದ ಮೂಲಕ ಈ ದಿನ ನಾವು ಸ್ವಲ್ಪ ಮಾತಿಗೆ ಇನ್ನೂ ತಿಳ್ಕೊಂಡಿದ್ವಿ. ಇನ್ನು ನೂತನ ಸ್ವಭಾವ ಅಂದ್ರೆ ಎಷ್ಟು ಶ್ರೇಷ್ಠವಾಗಿರುವಂತದ್ದು ಎಂದು ದೇವರು ಇನ್ನೂ ಅದ್ಭುತವಾಗಿ ತಿಳಿಸಿರ್ತಾರೆ. ಆದ್ರೆ ನಾವು ಈ ದಿನ ನೂತನ ಸ್ವಭಾವದ ಕುರಿತು ಒಂದು ಚಿಕ್ಕ ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಿದ್ವಿ. ಇದನ್ನ ಮರೆಯದಂತೆ ನಾವು ನೆನಪಿಟ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತರನ್ನ ನಂಬಿದ ನಂತರ, ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನಮಗೆ ಕೊಡಲ್ಪಡುವಂತ ಶ್ರೇಷ್ಠವಾಗಿರುವಂತ ವರವಾಗಿ ನಮಗೆ ಕೊಡಲ್ಪಟ್ಟಿರುವಂತದ್ದು ಯಾವುದು ಅಂತಂದ್ರೆ ಅದು ನೂತನ ಸ್ವಭಾವವು. ಅದನ್ನ ನೀವು ಧರಿಸಿಕೊಳ್ಳಿರಿ ಅಂತ ವಾಕ್ಯ ಹೇಳಿದೆ. ಮತ್ತೆ ನೀವು ಧರಿಸಿಕೊಂಡಿದ್ದೀರಲ್ಲವೇ ಅಂತ ಕೂಡ ವಾಕ್ಯ ಹೇಳಿದ್ದನ್ನ ಈ ಮುಂಚೆ ನಾವು ನೋಡ್ಕೊಂಡಿದ್ವಿ. ಈಗ ಆ ರೀತಿ ಧರಿಸಿಕೊಂಡಿರುವಂತ ಈ ನೂತನ ಸ್ವಭಾವದ ಶ್ರೇಷ್ಠತೆಯ ಕುರಿತು ನಾವು ಆಲೋಚನೆ ಮಾಡಿದ್ದೀವಿ. ಮುಖ್ಯವಾಗಿ ಕೊನೆಯದಾಗಿ ಆ 3 ಪಾಯಿಂಟ್ ಅನ್ನ ಒಂದ್ಸಾರಿ ನಾನು ರಿವೈಸ್ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಮುಕ್ತಾಯ ಮಾಡ್ಕೊಳ್ಳೋಣ. ಮುಖ್ಯವಾಗಿ 3 ಪಾಯಿಂಟ್ ಏನೇನು ಅಂತ ನೋಡ್ಕೊಂಡಿದ್ವಿ ನಾವು. ಮೊದಲನೇ ಪಾಯಿಂಟ್ ಏನಂತ ಹೇಳ್ತೀರಾ ನೀವು? ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ಮೊದಲನೇ ಪಾಯಿಂಟ್ ಆದ್ರೆ, 2ನೇ ಪಾಯಿಂಟ್ ಏನ್ ಹೇಳಿ? ದೇವ ಭಯ ಉಳ್ಳದ್ದಾಗಿಯೂ. ಅಂದ್ರೆ ಮೊದಲನೇದಾಗಿ ಸತ್ಯಾನುಗುಣವಾದ ನೀತಿ ಅಂದ್ರೆ ಕ್ರಿಸ್ತನಿಗೆ ಅನುಗುಣವಾಗಿರುವಂತ ನೀತಿ ಅಂತ ನೋಡ್ಕೊಂಡಿವಿ. 2ನೇದಾಗಿ ದೇವರ ಭಯ ಅಂತ ನೋಡ್ಕೊಂಡಿವಿ. ಈ ದೇವರ ಭಯ ಅಂದ್ರೆ ಏನಂತ ಇನ್ನೂ ಸ್ವಲ್ಪ ನಾವು ಆಲೋಚನೆ ಮಾಡ್ಕೊಂಡ್ ಬಂದಿವಿ. ಅದರಿಂದ ಏನ್ ಬೆನಿಫಿಟ್, ಆದ್ರೆ ದೇವರ ಭಯ ಇದ್ರೆ ನಮ್ಮನ್ನ ಏನ್ ಮಾಡುತ್ತೆ ಅಂತ ನೋಡ್ಕೊಂಡ್ ಬಂದಿವಿ. 3ನೇ ಪಾಯಿಂಟ್ ಏನ್ ಹೇಳಿ ಪ್ರಿಯರೇ? ಈಗ ತಾನೇ ನಾವು ನೋಡ್ಕೊಂಡಿದ್ವಲ್ಲ, ಏನು 3ನೇ ಪಾಯಿಂಟ್? ದಿನೇ ದಿನೇ ನಮ್ಮನ್ನು ನೂತನ ಪಡಿಸುತ್ತದೆ. ದಿನೇ ದಿನೇ ನಮ್ಮನ್ನ ನೂತನ ಪಡಿಸುತ್ತೆ. ಅಂದ್ರೆ ನಮ್ಮನ್ನ ಪ್ರತಿನಿತ್ಯ ಕೂಡ ನಮ್ಮನ್ನ ದಿನೇ ದಿನೇ ನಮ್ಮನ್ನ ಶುದ್ಧಿ ಮಾಡುತ್ತಾ ಯೇಸು ಕ್ರಿಸ್ತರ ಸಾರೂಪ್ಯದೆಡೆಗೆ ನಮ್ಮನ್ನ ನಡೆಸುವಂತ ಶ್ರೇಷ್ಠ ಸಾಧನ ಯಾವುದಾದ್ರಿದೆ ಅಂತಂದ್ರೆ ಅದುವೇ ನೂತನ ಸ್ವಭಾವ ಪ್ರೇರಣೆ. ನೂತನ ಸ್ವಭಾವಕ್ಕಿರುವಂತ ಶ್ರೇಷ್ಠತೆ ಆಗಿದೆ. ಅಂತ ಒಂದು ಶ್ರೇಷ್ಠವಾಗಿರುವಂತ ಸಾಧನವನ್ನ, ಅಂತ ಶ್ರೇಷ್ಠವಾಗಿರುವಂತ ಗುಣವನ್ನ ದೇವರು ನಮಗೆ ಕೊಡೋದಕ್ಕೋಸ್ಕರ ನಿರ್ಮಿಸಿದ್ದಾರೆ ಅಂತ. ಯಾವ್ದಕ್ಕೋಸ್ಕರ ಅಂದ್ರೆ ಯಾರಾದ್ರೂ ಅದನ್ನ ಯಾರಿಗೆ ಮಾತ್ರ ಕೊಡ್ತಾರೆ ಅಂತಂದ್ರೆ ಪ್ರಪಂಚದಲ್ಲಿರುವಂತ ಎಲ್ಲರಿಗೋಸ್ಕರ ಅಲ್ಲ. ಅದನ್ನ ಮಾಡಿರುವಂತದ್ದು ಕೇವಲ ಯಾರಾದ್ರೂ ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತರನ್ನ ನಂಬಿ, ಹೃದಯದಿಂದ ನಂಬಿ, ಬಾಯಿ ಮೂಲಕ ಅರಿಕೆ ಮಾಡಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೋ ಅವರಿಗೆ ಮಾತ್ರ ಕೊಡಲ್ಪಡುವಂತ ಶ್ರೇಷ್ಠವಾಗಿರುವಂತಹ ಆ ಗುಣವೇ ಆ ಒಂದು ಗಿಫ್ಟ್ ಆಗಿ ಕೊಡುವಂತದ್ದೇ ನೂತನ ಸ್ವಭಾವ ಪ್ರೇರೆ. ಆ ನೂತನ ಸ್ವಭಾವವನ್ನ ಎಷ್ಟು ಶ್ರೇಷ್ಠವಾಗಿರುವಂತದ್ದು ಎಂದು ನಾವು ಈ ದಿನ ಸ್ವಲ್ಪ ಆಲೋಚನೆ ಮಾಡ್ಕೊಂಡಿದ್ವಿ. ಹಾಗಾದ್ರೆ ಈಗ ನಮ್ಮಲ್ಲಿ ನೂತನ ಸ್ವಭಾವ ನಾವು ಧರಿಸ್ಕೊಂಡಿದ್ದೀವಿ ಅಂತ ಕೂಡ ನಮ್ಮನ್ನ ಎಕ್ಸಾಮಿನ್ ಅಂದ್ರೆ ಪರೀಕ್ಷೆ ಮಾಡಿಕೊಂಡಾಗ ಗೊತ್ತಾಗುತ್ತೆ ಯಾವ ರೀತಿ ನಾವು ಇದೀವಿ ಅಂತಂದ್ರೆ. ನೂತನ ಸ್ವಭಾವವು ಯಾವ ರೀತಿ ಅದು ನಿರ್ಮಾಣವಾಗಿದೆ, ಈಗ ನಿರ್ಮಿಸಲ್ಪಟ್ಟಿರುವಂತ ವಸ್ತು ಈಗ ನಾವು ಏನಾದ್ರೂ ಒಂದು ವಸ್ತು ನಿರ್ಮಾಣವಾಗಿರುವಂತದಂತಂದ್ರೆ ಅದನ್ನ ಏನೇನು ಹಾಕಿ ಯಾವ ಪದಾರ್ಥದ ಮೂಲಕ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಅದ್ರ ಮೇಲೆ ಏನೇನು ಬಳಸಿದ್ದಾರೆ, ಏನೇನು ಉಪಯೋಗ ಮಾಡಿದ್ದಾರೆ. ಒಂದ್ ಶರ್ಟ್ ನಾವು
ಹಾಕೊಂಡಿದ್ದು. ಇದನ್ನ ಹೆಂಗ್ ಮಾಡಿದಾರೆ ಅಂತಂದ್ರೆ ಇದ್ರ ಮೇಲೆ ಹಾಕಿರುವಂತ ಕಲರ್, ಇದನ್ನು ಯಾವ ಒಂದು ಅಂದ್ರೆ ಆ ಕಾಟನ್ ಹಾಕಿದ್ದಾರೆ, ಅದೇ ರೀತಿಯಲ್ಲಿ ಕಲರ್ ಅಂತ ಹೇಳ್ತೀವಿ, ಅದೇ ಪ್ರಕಾರ ಜಿಪ್ಪು ಇದೆಲ್ಲ ನೋಡಿ ಹೇಳ್ತೀವಿ. ಅದೇ ಪ್ರಕಾರ ಇವಾಗ ದೇವರು ಕೂಡ ನೂತನ ಸ್ವಭಾವವನ್ನ ಸೃಷ್ಟಿ ಮಾಡಿರ್ಬೇಕಾದ್ರೆ ಅದಕ್ಕೆ ಬಳಸಿರುವಂತ ಆ ಏನು ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಪದಾರ್ಥಗಳನ್ನ ನೋಡ್ಕೊಂಡಿವಿ. ಆ ಪದಾರ್ಥಗಳು ಏನು ಅಂದ್ರೆ ನಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಪದಾರ್ಥಗಳು ಅಂತಂದ್ರೆ ಏನು, ಕ್ರಿಸ್ತನ ನೀತಿಗೆ ಅನುಗುಣ, ಸತ್ಯಕ್ಕೆ ಅನುಗುಣವಾಗಿರುವಂತ ನೀತಿಯಾಗಿ, ಎರಡನೇದಾಗಿ ದೇವರ ಭಯ ಉಳ್ಳದ್ದಾಗಿ, ಅದು ಮೂರನೇದಾಗಿ ಅದು ನಮ್ಮನ್ನ ದಿನೇ ದಿನೇ ನೂತನ ಪಡಿಸುವಂತದ್ದು. ಈ 3 ಪ್ರೊಸೀಜರ್ ಅಂದ್ರೆ ಈ 3 ನಮ್ಮಲ್ಲಿ ಇದ್ರೆ ನಾವು ನೂತನ ಸ್ವಭಾವವನ್ನು ಧರಿಸ್ಕೊಂಡಿದೀವಿ ಎಂದು ಅರ್ಥ. ಇಲ್ಲದೆ ಹೋದ್ರೆ ನಾವು ಅಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ದೇವರು ನಮಗೆ ಕೊಟ್ಟಿರುವಂತಹ ಅಮೂಲ್ಯವಾಗಿರುವಂತಹ ಗಿಫ್ಟ್ ಇದಾಗಿದೆ ಪ್ರೇರೆ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಸಮಯ ಕೂಡ ಆಯಿತು. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು, ವಂದನೆಗಳಪ್ಪ. ಹೌದು ತಂದೆ, ನೂತನ ಸ್ವಭಾವ ಎನ್ನುವಂತ ಒಂದು ಶ್ರೇಷ್ಠವಾದಪ್ಪ ಟೈಟಲ್ ಮೂಲಕ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿದ್ದಕ್ಕಾಗಿ ನಿಮ್ಗೆ ಕೃತಜ್ಞತೆಗಳು ತಂದೆ. ಅಪ್ಪ, ನಮಗೆ ತಿಳಿಯದಿರುವಂತ ಸಂಗತಿಗಳನ್ನ ತಂದೆ, ನೂತನ ಸ್ವಭಾವದ ಕುರಿತು ತಂದೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡ್ರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಸ್ಪಷ್ಟವಾಗಿ ತಂದೆ ಅವಗಾಹನೆ ಇಲ್ಲದಿದ್ದಾಗ ನಮಗೆ ಅಪ್ಪ ಅದ್ರ ಬಗ್ಗೆ ನೀವು ತಿಳಿಸಿರುವಂತ ವಿಧಾನಕ್ಕಾಗಿ ನಿಮ್ಗೆ ಕೃತಜ್ಞತೆಗಳು. ಅಷ್ಟೇ ಅಲ್ಲದೆ ತಂದೆ, ತಿಳ್ಕೊಂಡಿರುವಂತದ್ದು ಕೇವಲ ಅಪ್ಪ ಹೇಳುವುದಕ್ಕೂ ಮತ್ತೆ ಕೇಳುವುದಕ್ಕೂ ಮಾತ್ರ ಅಲ್ಲ ತಂದೆ, ಅದನ್ನು ನಾವು ಅನುಸರಿಸಿ ನಡೆಯುವುದಕ್ಕೆ ಎಂದು ತಂದೆ ಸಂಪೂರ್ಣವಾಗಿ ನಾವು ಯಥಾರ್ಥವಾಗಿ ನಡೆದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ ಆ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಎಂದು ಕೇಳಿಕೊಳ್ತಾ, ನಾವು ನೂತನ ಸ್ವಭಾವಕ್ಕೆ ಸರಿಯಾಗಿ ಜೀವಿಸುವಂತ ಜ್ಞಾನವನ್ನು, ಬುದ್ಧಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಕೇಳಿಕೊಳ್ತಾ, ನನಗೆ ಈ ಸಮಯದಲ್ಲಿ ತಂದೆ ನೀವು ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನೀವು ಕೊಟ್ಟಂತ ಈ ಭಾಗ್ಯದ ನಿಮಿತ್ತ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವ, ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡುತ್ತಪ್ಪ ನಿಮ್ಮ ಸೇವೆ ಮಾಡ್ತಿರುವಂತ ಕರ್ನಾಟಕದಲ್ಲಿ ತಂದೆ ನಿಮ್ಮ ಸೇವಕರು, ನಮ್ಮ ಆತ್ಮಿಕ ತಂದೆಯವರಾಗಿರುವಂತ ರಾಮ್ ಸರ್ ಅವ್ರ ಕುಟುಂಬದವ್ರು ನೆನಪು ಮಾಡಿಕೊಳ್ಳಿ. ಅವ್ರು ಹಾಗೇನೆ ಅವ್ರ ಜೊತೆ ಇದ್ದು ನಿಮ್ಮ ಸೇವೆ ಮಾಡುವಂತ ಪ್ರತಿಯೊಬ್ಬ ಸೇವಕರು ನೆನಪು ಮಾಡಿಕೊಳ್ಳಿ ತಂದೆ. ಅದೇ ಪ್ರಕಾರ ಪ್ರತಿನಿತ್ಯನೂ ಬೆಳಿಗ್ಗೆ ಜಾವದಲ್ಲಿ ತಂದೆ ಗೂಗಲ್ ಮೀಟ್ ಮೂಲಕ ಅಪ್ಪ ಆತ್ಮದ ಜಲಸ್ನಾನವಾಗಿರುವಂತ ವಾಕ್ಯೋಪದೇಶವನ್ನು ನಾವು ನಮ್ಮ ಮೇಲಿಗಾಗಿ ಇಟ್ಟಿದ್ದೀರಾ ಅಪ್ಪ. ನಮ್ಮನ್ನು ತಂದೆ ನಾವು ತಂದೆ ದೇಹದ ಸ್ನಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮಗೆ ಆತ್ಮದ ಜಲ ಸ್ನಾನವನ್ನು ನೀವು ಇಟ್ಟಿದ್ದೀರಾ. ನಮ್ಮನ್ನು ಪ್ರೀತಿಸಿ ತಂದೆ ನೀವು ಇಟ್ಟಿದ್ದೀರಾ. ಅದರ ನಿಮಿತ್ತ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ದೇವ. ಮತ್ತೆ ನಮ್ಮ ಆತ್ಮೀಯವಾಗಿ ಬಲಪಡಿಸಿ ಅದೇ ರೀತಿಯಲ್ಲಿ ತಂದೆ ಇಲ್ಲಿವರೆಗೂ ನೀವು ನಮ್ಮ ನಡೆಸ್ಕೊಂಡ್ ಬಂದಂತ ವಿಧಾನಕ್ಕಾಗಿ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ನನ್ನ ಚಿಕ್ಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಯೇಸು ಕ್ರಿಸ್ತರ ಪವಿತ್ರವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೀಳಿ ಹೊಂದಿಕೊಳ್ತಾ ಇದ್ದೇನೆಪ್ಪ, ಪರಲೋಕದಲ್ಲಿ ನಮ್ಮ ತಂದೆಯೇ, ಆಮೇನ್. ಅಂತ್ಯ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮರ ಪ್ರೀತಿಯ ಅನ್ಯೋನ್ಯ ಸಹವಾಸ ಯಾವಾಗಲೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.